ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧ್ಯವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯಸ್ಯ ವಃ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೈವೈ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಮಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭರೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು. ಕುರುಕ್ಷೇತ್ರದಲ್ಲಿ ಆ ಕುರುಕ್ಷೇತ್ರವೇ ಧರ್ಮಕ್ಷೇತ್ರವಾಗಿದೆ, ಆಗಬೇಕು. ಧರ್ಮಕ್ಕೆ ಜಯ ಸಿಗಬೇಕು. ಅನ್ಯಾಯ ಅಧರ್ಮವನ್ನು ಮಾಡತಕ್ಕ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರಿಗೆ ಧರ್ಮಸ್ಥಾಪನೆಯನ್ನ ಮಾಡಬೇಕು ಅಂತ ಧರ್ಮೋತ್ತಮನಾದ ಭಗವಂತ ತಾನು ಯುದ್ಧವನ್ನ ಆಡುವುದಾಗಿ ನಿಶ್ಚಯ ಮಾಡಿ ಸಂಕಲ್ಪಿಸಿ ಅನುಜ್ಞೆಯನ್ನು ಕೊಟ್ಟಾಗಿದೆ. ಶಂಖಧ್ವನಿಯನ್ನ ಮಾಡಿದ್ದಾರೆ. ಅದಾದ ಮೇಲೆ ಅರ್ಜುನ ತಾನು ಕೃಷ್ಣನಿಗೆ ಹೇಳ್ತಾನೆ, ಎರಡೂ ಸೇನೆಗಳ ಮಧ್ಯದಲ್ಲಿ ನನಗೆ ಕರೆದುಕೊಂಡು ಹೋಗು, ರಥವನ್ನ ನಿಲ್ಲಿಸು, ನಾನು ನೋಡಬೇಕಾಗಿದೆ ನನ್ನ ಎದುರುಗಡೆ ಯುದ್ಧವಾಡುವ ಸಾಮರ್ಥ್ಯ ಇದ್ದಂತವರು ಯಾರು. ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದವರ ಅಬಾಬ ಭಾರಿ ಆಯ್ತಲ್ಲ, ಯಾರವರು ಮಹಾನುಭಾವರು ನೋಡೋಣ ಅಂತ ಅರ್ಜುನ ಈ ಬುದ್ಧಿಯಿಂದ ಕೃಷ್ಣನಿಗೆ ಹೇಳಿದ. ಕೃಷ್ಣ ಕರೆದುಕೊಂಡು ಹೋಗಿ ನಿಂತು ತೋರಿಸ್ತಾನೆ. ಆಗ ನೋಡ್ತಾರೆ ಬೇರೆಯವರು ಯಾರೂ ಇಲ್ಲ, ಯುದ್ಧ ಮಾಡಲಿಕ್ಕೆ ಬಂದವರು. ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀಮುಸ್ತತ, ಎಲ್ಲ ತಮ್ಮ ಜನರೇ ಇದ್ದಾರೆ. ಆಚಾರ್ಯರಾದ ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರಿದ್ದಾರೆ. ಆಮೇಲೆ ಮಾತುಲರಾದ ಈ ಕಡೆಗೆ ನಮ್ಮ ಪಕ್ಷದಲ್ಲಿ ನೋಡಿದರೆ ಧ್ರುಪದ ಇದ್ದಾನೆ. ಮತ್ತು ಎಲ್ಲ ಅಣ್ಣ ತಮ್ಮಂದಿರು ದುಷ್ಟರಿದ್ದಾರೆ, ಕೌರವರೆಲ್ಲರೂ. ಆದರೆ ಅವರು ನಮ್ಮ ತಮ್ಮಂದರು, ಅಣ್ಣಂದರು. ಮತ್ತು ನನ್ನ ಮಕ್ಕಳು ಇದ್ದಾರೆ.
ಮೊಮ್ಮಕ್ಕಳು ಇದ್ದಾರೆ, ಅಭಿಮನ್ಯು ಮೊದಲಾದವರು. ಹಾಗಾಗಿ ತಾನ್ ಸಮಾಜಕ್ಷ್ವ ಸ್ವಶೂನ್ ಸುಹೃತ್ ಆಪ್ತಮಿತ್ರರಿದ್ದಾರೆ, ಬಂಧುಗಳಿದ್ದಾರೆ, ಯಾರಿಲ್ಲ, ನಮ್ಮವರ ಜೊತೆಗೆ ಜಗಳಾಡುವ ಪ್ರಸಂಗ ಬಂದಿದೆ ಅಂತನೋ ವಾತಾವರಣ ಅದರಲ್ಲಿ ನಿರ್ಮಾಣಗೊಂಡಂತಹ ಧರ್ಮಕ್ಷೇತ್ರ ಕುರುಕ್ಷೇತ್ರ. ತಾನ್ ಸಮೀಕ್ಷಿಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತ. ಅದನ್ನು ನೋಡಿ ಅವನಿಗೆ ಎಷ್ಟು ಹುರುಪಿನಿಂದ ಉತ್ಸಾಹಭರಿತನಾಗಿ, ಎಂದೂ ಸಭೆ ಮಧ್ಯೆಯಲ್ಲಿ ಜೂಜಾಟವಾಡಿ ದ್ರೌಪದಿಗೆ ಅವಮಾನ ಮಾಡಿ ಇವರಿಗೆ ಅರಣ್ಯಕ್ಕೆ ಅಟ್ಟಬೇಕು ಅಂತ ಕಳಿಸಿದರೋ ಅವತ್ತಿನಿಂದ ಪ್ರಾರಂಭ ಮಾಡಿ ಈ ಧರ್ಮರಾಜ ಅಥವಾ ಇವ ಅರ್ಜುನ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಯುದ್ಧವಾಡಬೇಕು ಅಂತ ಎಲ್ಲಿಂದ ಪ್ರಾರಂಭ ಮಾಡಿದ್ದು, ಯಾರು ಪ್ರಾರಂಭ ಮಾಡಿದ್ದು? ಅರ್ಜುನ ಪ್ರಾರಂಭ ಮಾಡಿದ್ದು. ಅವತ್ತಿನಿಂದ ಭೀಮಸೇನದೇವರಿಗೆ ಸಿದ್ಧತೆ ಬೇಕಾಗಿಲ್ಲ, ಸ್ವಯಂ ಅವರು ಬಾಹುಬಲದಿಂದ ಅತ್ಯಂತ ಜಟ್ಟಿಗರು. ಯಾರೇನೋ ವರ ಕೊಟ್ಟರು, ಯಾರೋ ಬಲ ತುಂಬಿದ್ರು ಅನ್ನೋ ಸಲುವಾಗಿ ಅವರು ಯುದ್ಧ ಮಾಡಿ ಇನ್ನೊಬ್ಬರನ್ನು ಕೊಲ್ತಾರಂತಲ್ಲ, ಸ್ವಪ್ರತಿಭಾ ಅವ್ರದ್ದು. ಹಾಗಾಗಿ ಸ್ವಯಂ ತಮ್ಮ ಪ್ರತಿಭೆಯಿಂದಲೇನೆ ಎಲ್ಲರನ್ನು ಸಂಹಾರ ಮಾಡುವ ಸಾಮರ್ಥ್ಯವನ್ನು ಪಡೆದವರು ಮಹಾನುಭಾವರು ಭೀಮಸೇನದೇವರು. ಹಾಗಾಗಿ ಅವರಿಗೇನು ಸಮಸ್ಯೆ ಇದ್ದಿದ್ದಿಲ್ಲ. ಅಂದೇ ಅವರು ಹೇಳಿ ಮುಗಿಸ್ಬಿಟ್ಟಿದ್ರು, ನನಗೊಂದು ಚಾನ್ಸ್ ಕೊಡು ಧರ್ಮರಾಜ, ನೀವೊಂದು ಒಪ್ಪಿಗೆ ಕೊಡು ಕೃಷ್ಣ, ಈಗಿಂದೀಗ ಹೋಗ್ತೇನೆ, 100 ಮಂದಿ ಬರಲಿ, 200 ಮಂದಿ ಬರಲಿ, 1000 ಮಂದಿ ಬರಲಿ, ಎಲ್ಲರನ್ನು ಕೊಲ್ತೇನೆ, ರಾಜ್ಯ ತಂದು ನಿನ್ಗೆ ಒಪ್ಪಿಸ್ತೇನೆ, ಇದು ನನ್ನ ಜವಾಬ್ದಾರಿ ಅಂತ ಅವತ್ತೇ ಹೇಳಿಬಿಟ್ಟಿದ್ರು ಅವರು. ಹಾಗೆಲ್ಲ ಮಾಡೋದು ಸರಿಯಲ್ಲ, ಬೇಡ. ಆದರೆ ಸರಿ ಇಲ್ಲದೆ ಇದ್ದದ್ದನ್ನು ಭೀಮಸೇನದೇವರು ಕೇಳಿದ್ರು ಅಂತಲ್ಲ, ಸರಿ ಇದ್ದದ್ದನ್ನೇ ಕೇಳಿದ್ರು. ಲೋಕದೃಷ್ಟಿ ಅದು ಸರಿ ಆಗುವುದಿಲ್ಲ ಅಂತ ಸಲುವಾಗಿ ಬೇಡ ಅಂತಂದದ್ದಾಯಿತು. ಅನಂತರದಲ್ಲಿ ತಾವು ಅನುಭವಿಸಬೇಕಾದ ಎಲ್ಲ ಕಷ್ಟಗಳನ್ನ ಅನುಭವಿಸಿದ್ರು. ಯುದ್ಧಕ್ಕೆ ಸಿದ್ಧರಾದರು. ಅರ್ಜುನ ಯುದ್ಧವಾಡಬೇಕು ಅಂತ ತಾನೇ ಪ್ರಬಲ ಪ್ರಯತ್ನದಿಂದ ಯುದ್ಧಕ್ಕೆ ಸಿದ್ಧನಾದ. ಯುದ್ಧವಾಡುವ ಸಮಯದಲ್ಲಿ ಇಷ್ಟು ನನ್ನ ಸೈನ್ಯ ಇದೆ, ಅವ್ರದ್ದು ಅಷ್ಟು ಸೈನ್ಯ ಇದೆ. ಮೊನ್ನೆ ನೀವೆಲ್ಲ ಕೇಳಿದ್ದೀರಿ. ವಿಚಾರಗೊಂಡ ಧರ್ಮರಾಜ ಅವನಿಗೆ ಧೈರ್ಯ ತುಂಬುವ ಮಾತುಗಳನ್ನ ಆಡಿದ ಅರ್ಜುನ, ಅಂತವನಿಗೆ ಈ ಅವಸ್ಥೆ ಬರ್ತಾ ಇದೆ. ಕೃಷ್ಣನಿಂದ ಉಪದೇಶವನ್ನ ಪಡೆಯುವ ಅವಸ್ಥೆ ಬರ್ತಾ ಇದೆ. ಯಾಕೆ? ಅವನು ಹೇಳ್ತಾನೆ, ಎಲ್ಲರೂ ನಮ್ಮವರೇ ಇದ್ದಾರೆ, ಯಾರಿಂದ ಈ ಅಸ್ತ್ರಶಸ್ತ್ರಗಳನ್ನ ಕಲಿತ್ನೋ ಅವರ ಮೇಲೆ ನಾನು ನನ್ನ ಪ್ರಭಾವವನ್ನ, ಅಸ್ತ್ರಶಸ್ತ್ರಗಳ ಪ್ರಭಾವವನ್ನು ಬೀರಿ ಅವರನ್ನು ಸಂಹಾರ ಮಾಡಿ ರಾಜ್ಯವನ್ನು ಸಂಪಾದನೆ ಮಾಡುವುದರೊಳಗೆ ಏನರ್ಥ ಇದೆ ಅಂತನ್ನುವ ಭಾವನೆ ಅವನಲ್ಲಿ ಬರ್ತಾ ಇದೆ. ವೇಪುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಸೀದಂತಿ ಮಮಗಾತ್ರಾಣಿ ಸುಖಂ ಪರಿಶಿಷ್ಯತೆ ಗಾಂಡೀವಂ ಸಂಸ್ಕೃತೆ ಹಸ್ತಾತ್ ತ್ವಚ್ಚೈವ ಪರಿಶಿಷ್ಯತೆ. ನನ್ನ ಮನಸ್ಸು ಬಹಳ ವ್ಯಥೆಗೊಂಡಿದೆ, ಮೈಯೆಲ್ಲ ನಡುಗ್ತಾ ಇದೆ, ಗಾಂಡೀವ ಜಾರಿ ತಳಗೆ ಬೀಳುತ್ತಾ ಇದೆ. ಹಾಗಾಗಿ ನಾನು ಏನು ಯುದ್ಧವಾಡ್ಲಿ ಅಂತ ಅರ್ಜುನ ಕೇಳ್ತಿದ್ದಾನೆ. ನಿಮಿತ್ತಾನಿ ಚ ಪಶ್ಯಾನಿ ವಿಪರೀತಾನಿ ಕೇಶವ. ಯಾವದನ್ನ ಇಟ್ಟುಕೊಂಡು ನಾನು ಯುದ್ಧಕ್ಕೆ ಬಂದೋ ಗೆಲು ಸಾಧಿಸಬೇಕು, ಜಯ ಸಾಧಿಸಬೇಕು, ಅವರನ್ನ ಪರಾಭವಗೊಳಿಸಬೇಕು ಅಂತ ವಿಪರೀತವಾಗಿ ಆಗ್ತಾ ಇದೆ. ಅವರ ಜೊತೆಗೆ ನಾನು ಗೆಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲರೂ ನಮ್ಮವರೇ, ಗೆಲ್ಲಬೇಕು ಅಂದ್ರೆ ಅವ್ರನ್ನ ಕೊಲ್ಲಬೇಕು ನಾನು. ಇದು ನನ್ನ ಕಡೆಯಿಂದ ಸಾಧ್ಯವಿಲ್ಲ. ನಜಶ್ರೇಯೋ ಅನುಪಶ್ಯಾಮಿ ಹತ್ವಾ ಸದನಮಾಹವೇ. ಸಜ್ಜನರನ್ನ, ನಮ್ಮವರನ್ನ ಕೊಂದು ರಾಜ್ಯವನ್ನು ಪಡೆದು, ಶ್ರೇಯಸ್ಸನ್ನು ಪಡೆದು, ಕೀರ್ತಿಯನ್ನು ಪಡೆದಾದ್ರೂ ಏನರ್ಥವಿದೆ? ಹಾಗಾಗಿ ನನಗೆ ಇದು ಮಾಡಲು ಬಹಳ ಕಷ್ಟವಾಗ್ತಾ ಇದೆ ಅಂತ ತನ್ನ ವಿಷಾದವನ್ನ ಕೃಷ್ಣನ ಮುಂದೆ ತಾನು ಪ್ರಾರ್ಥನಾಪೂರ್ವಕವಾಗಿ ಹಂಚಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಎಷ್ಟು ಜನರು ವಿಧವೆಯರಾಗ್ತಾರೆ, ಗಂಡ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅವರನ್ನೆಲ್ಲ ಕಳ್ಕೊಳ್ತಾರೆ. ಎಲ್ಲರನ್ನು ಅನಾಥರನ್ನಾಗಿ ಮಾಡಿ ರಾಜ್ಯ ಪಡೆದು ಏನ್ ಮಾಡುದಿದೆ ನನಗೆ ಅಂತ ಬಹಳಷ್ಟು ಎಲ್ಲ ಹೇಳ್ಕೊಂಡ. ಇದನ್ನೆಲ್ಲ ಸಂಜಯ ಧೃತರಾಷ್ಟ್ರನ ಮುಂದೆ ಹೇಳ್ತಾ ಇದ್ದಾನೆ. ಹೀಗೆ ಕೃಷ್ಣನ ಮುಂದೆ ತನಗೆ ಆದ ವಿಷಾದವನ್ನ ಅರ್ಜುನ ವ್ಯಕ್ತಪಡಿಸಿದ. ಏವಮುಕ್ತಾರ್ಜುನ ಸಾಂಖ್ಯೆ ರಥೋಪಸ್ಥ ಉಪಾವಿಶತ ವಿಸೃಜ್ಯಂ ಶಶರಂ ಚಾಪಂ. ಧನುಸ್ಸನ್ನ, ಬಾಣನ್ನ ತಲೆಗೆ ಅಪ್ಪಳಿಸ್ತಾನೆ, ಬಿಟ್ಬಿಡ್ತಾನೆ. ಸಾಧ್ಯವೇ ಇಲ್ಲ ನನ್ನ ಕಡೆ. ದುರ್ಗಾ ಸ್ತೋತ್ರವನ್ನ ಮಾಡಿ, ಶಂಖಧ್ವನಿಯನ್ನ ಮಾಡಿ ಯುದ್ಧಕ್ಕೆ ಸಿದ್ಧನಾಗುವ ಪ್ರಸಂಗದಲ್ಲಿ ಈ ಅವಸ್ಥೆ ಬಂದಿದೆ ಅರ್ಜುನನಿಗೆ. ವಿಸೃಜ್ಯ ಶರಜಾಪಂ ಶೋಕ ಸಂದಿಗ್ನ ಮಾನಸಃ.
ಆಗ ಇಷ್ಟೆಲ್ಲ ಆದ ಮೇಲೆ ತಂ ತಥಾ ಕೃಪಯಾವಿಷ್ಟ ಅಶ್ರುಪೂರ್ಣ ಕುಲೇಕ್ಷಣಂ, ಕಣ್ಣಿನಲ್ಲಿ ನೀರು ತುಂಬಿದೆ ಅರ್ಜುನನಿಗೆ, ಕಣ್ಣು ತುಂಬ ನೀರು, ಮನಸ್ಸಿನಲ್ಲಿ ವ್ಯಥೆ, ಅದರ ಅಭಿವ್ಯಕ್ತಿ ಆಗುವುದು ದೇಹದಿಂದ ಆಗಬೇಕು, ಅದು ಕಣ್ಣಿನಿಂದ ಇವನಿಗೆ ದುಃಖವಾಗಿದೆ ಅಂತ ಅನ್ನೋದು ತೋರ್ತಾ ಇದೆ. ಕಣ್ಣಿನಿಂದ ನೀರು ಹರಿಸ್ತಾ ಇದ್ದಾನೆ. ವಿಷೀದಂತ ಮಿದಂ ವಾಕ್ಯಂ ಉವಾಚ ಮಧುಸೂದನ, ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಯಾಕೆ ಇಷ್ಟು ಕಷ್ಟವನ್ನ ನೀನು ಅನುಭವಿಸ್ತಾ ಇದ್ದಿ? ಯಾಕೆ ನೀನು ವಿಷಮನಾಗ್ತಾ ಇದ್ದಿ? ಅನಾರ್ಯಂ ಅನಾರ್ಯಂ ದುಷ್ಟಮಸ್ವರ್ಗ್ಯಂ ಅಕೀರ್ತಿಂ ಕರಮರ್ಜುನ. ನೀನು ಮಾತನಾಡುವುದು ಇದು ಸಮಾಜಕ್ಕೆ ಧರ್ಮಕ್ಕೆ ಸಮ್ಮತಿಯಾದ ಮಾತಲ್ಲ, ಮತ್ತು ಅಷ್ಟೇ ಅಲ್ಲ, ನೀನು ಮಾಡುವ ಕೆಲಸ ಇದು ಸ್ವರ್ಗಕ್ಕೆ ಯೋಗ್ಯವಾದ ಕೆಲಸ ಅಲ್ಲ. ಅಂದರೆ ನೀನು ಮಾಡಿ ಆದ ಮೇಲೆ ನಿನಗೆ ಸ್ವರ್ಗ ಸಿಗ್ತದೆ ಅಂತೇನಿಲ್ಲ. ಅಸ್ವರ್ಗ್ಯಂ ಅಕೀರ್ತಿಂ, ಇಂಥ ಪರಾಕ್ರಮಿ, ಇಂಥ ಅಸ್ತ್ರಗಳನ್ನು ಕಲಿತವನು, ಇಂಥ ಗುರುಗಳಿಂದ ವಿದ್ಯೆ ಕಲಿತವನು, ಇಷ್ಟೆಲ್ಲ ಪ್ರತಿಜ್ಞೆ ಮಾಡಿದವನು, ಇಂಥ ಅರ್ಜುನ ತಾನು ತನ್ನ ಬಂಧು ಬಾಂಧವರ ಸಲುವಾಗಿ ರಾಜ್ಯವನ್ನ ಬಿಟ್ಟ, ಧರ್ಮ ರಕ್ಷಣೆ ಮಾಡಲಿಲ್ಲ, ಧರ್ಮ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ನಿನಗೆ ಅಕೀರ್ತಿ ಬರುತ್ತದೆ. ನೆನಪಿರಲಿ ನಿನಗೆ, ದೇವರು ಅರ್ಜುನನ ನಿಮಿತ್ತ ಮಾಡಿಕೊಂಡು ನಾವು ಮನಸ್ಸಿನಿಂದ ವ್ಯಾಕುಲಗೊಂಡಂಥವರೆಲ್ಲರೂ ಅರ್ಜುನರೇ. ಅವನು ಸ್ವಯಂ ದೇವೇಂದ್ರ ಕ್ಷಣಕ್ಕೆ ಏನೋ ಸ್ವಲ್ಪ ತೊಂದರೆ ಆಯಿತು, ಮತ್ತೆ ಭಗವಂತನ ಉಪದೇಶದಿಂದ ಎಲ್ಲ ವ್ಯವಸ್ಥೆ ಆಯಿತು. ನಮಗೆ ಅನಾದಿ ಕಾಲದಿಂದಲೂ ಈ ಉಪದೇಶಗಳು ಪಡಿತಾನೇ ಇದ್ದೇವೆ, ಕೆಲವರು ಪಡೆದೇ ಇಲ್ಲ. ಆದರೂ ನಮ್ಮ ಮನಸ್ಸು ಹಾಗೆ ಇದೆ, ಅದು ಬದಲಾವಣೆಗೊಳ್ಳಬೇಕು ಅನ್ನೋ ಸಲುವಾಗಿಯೇ ಪರಮಾತ್ಮ ಆ ಒಂದು ನಿಮಿತ್ತ ಮಾಡಿಕೊಂಡು ಕೃಷ್ಣ ಮಾಡಿದ ಉಪದೇಶವನ್ನ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಒಳಗೊಂಡಂತಹ ಈ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನ ಸಂಜಯ್ ಹೇಳ್ತಾ ಇದ್ದಾನೆ. ಅದ್ಭುತವಾದಂತಹ ಗ್ರಂಥ ಮಹಾಭಾರತ. ವೇದಾದಪಿ ಪರಂ ಚಕ್ರೆ. ಮಹಾಭಾರತದ ಹಿರಿಮೆ ಗರಿಮೆಗಳನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ, ವೇದವ್ಯಾಸ ದೇವರು ಹೇಳ್ತಾರೆ. ವೇದಕ್ಕಿಂತಲೂ ಉತ್ತಮವಾದ ಗ್ರಂಥ ಪಂಚಮ ಗ್ರಂಥ ಇದು. ವೇದೋತ್ತಮವಾದ ಗ್ರಂಥ ಪಂಚಮ ವೇದ ಇದು. ಅಂತ ಮಹಾಭಾರತ ಅದು ದೇವತೆಗಳಿಗೆ ಇದ್ದದ್ದು, ದೇವತೆಗಳಿಗೂ ಅಗಮ್ಯವಾದಂತಹ ಗ್ರಂಥ ಅಂತ ಹೇಳಿ ಆ ಮಹಾಭಾರತದಲ್ಲಿ ಅತ್ಯಂತ ಪೂರ್ಣಪ್ರಾಯವಾದಂತಹ ಅತ್ಯಂತ ಪ್ರಧಾನವಾದದ್ದು ಶ್ರೀಮದ್ ಭಾಗವತ. ಅದರಲ್ಲಿಯೂ ವಿಷ್ಣು ಸಹಸ್ರನಾಮ. ಹಾಗಾಗಿ ವಿಷ್ಣು ಸಹಸ್ರನಾಮ ಮತ್ತು ಶ್ರೀಮದ್ ಭಾಗವತ ಭಗವದ್ಗೀತೆ ಇದನ್ನು ಪಠ್ಯಂತ ಶ್ರವಣ ಮಾಡಬೇಕು ಮತ್ತು ಪಠಣ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನ ಎಲ್ಲಾ ಸ್ತೋತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ತೋತ್ರ ಅಂದ್ರೆ ಅದು ವಿಷ್ಣು ಸಹಸ್ರನಾಮ. ಎಲ್ಲಾ ಗ್ರಂಥಗಳಲ್ಲಿ ಉತ್ತಮವಾದಂತಹ ಶ್ರೇಷ್ಠವಾದ ಧರ್ಮ ಪ್ರತಿಷ್ಠಾಪನೆ ಮಾಡುವ ಸ್ವಧರ್ಮವನ್ನು ಮಾಡಬೇಕು ಅಂತ ಉಪದೇಶ ಮಾಡೋದ್ರಲ್ಲಿ ಅತಿ ಉತ್ತಮವಾದ ಗ್ರಂಥ ಅಂದ್ರೆ ಶ್ರೀಮದ್ ಭಾಗವತ. ಪುರಾಣಗಳಲ್ಲಿ ಉತ್ತಮವಾದಂತಹ ಗ್ರಂಥ ಅಂದ್ರೆ ಅದು ಶ್ರೀಮದ್ ಮಹಾಭಾರತ. ಹಾಗಾಗಿ ಇದನ್ನೆಲ್ಲ ನಿರ್ಣಯ ಮಾಡಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ಇಂತಹ ಶ್ರೇಷ್ಠವಾದ ಗ್ರಂಥದಲ್ಲಿ ಇದನ್ನ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಅನಾರ್ಗ್ಯಂ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಂ ಕರಮರ್ಜುನ ಕ್ಲೇಬ್ಯಂ ವಾಸ್ಮಗಾತ್ಮಸ್ಪಾರ್ಥ ನೈತತ್ವ ಉಪಪದ್ಯತೆ. ಭಾರಿ ಪರಾಕ್ರಮ ಇದ್ದ ಪುರುಷನಂತೆ ನೀನು ಮಾತನಾಡಿ ಅರ್ಜುನ, ಈಗ ಷಂಡನಂತೆ ನೀನು, ಕ್ಲೈಬ್ಯನಂತೆ ನೀನು ಅಳತಾ ಕುತ್ತಿ ವಿಷಾದವನ್ನು ತೋರಿಸಿ ಕಣ್ಣಿನಲ್ಲಿ ನೀರು ಹರಿಸಿದ್ರೆ ಹೇಗಪ್ಪ? ಅದು ಪರಾಕ್ರಮ ಇಲ್ಲದೆ ಇದ್ದವರಿಗೆ ಶೋಭಿಸ್ತದೆ. ನೀನು ಅತ್ಯಂತ ಬಲಿಷ್ಠ ಪರಾಕ್ರಮಿ. ಸ್ವರ್ಗಕ್ಕೆಲ್ಲ ಹೋಗಿ ಅಸ್ತ್ರಶಸ್ತ್ರಗಳನ್ನು ಕಲಿತು ಬಂದಿದ್ದಿ, ಭೂಮಿ ಮೇಲೆ ಕಲ್ತಿ, ಸ್ವರ್ಗಕ್ಕೆ ಹೋಗಿ ಕಲ್ತಿ, ಕೃಷ್ಣನಿಂದ ಕಲ್ತಿ, ಎಲ್ಲರಿಂದೂ ಕಲಿತು ಮಹಾಪರಾಕ್ರಮ, ಸ್ವಯಂ ನಿನಗೆ ಧೈರ್ಯ. ಇಂಥವನು ನೀನು ಹೀಗೆ ಮಾಡಿದರೆ ನಾವೇನ್ ಮಾಡಬೇಕು? ಶುದ್ರಂ ಹೃದಯ ದೌರ್ಬಲ್ಯಂ, ವಿನಾಕಾರಣ ಮನಸ್ಸಿನಲ್ಲಿ ನೀನು ಈ ವ್ಯಥೆಯನ್ನ ಪಡ್ತಾ ದೌರ್ಬಲ್ಯವನ್ನು ತೋರಿಸಿ ಹಿಂದೆ ಜರಗಬೇಡ. ಇದು ಧರ್ಮಕ್ಕೆ ಹಾನಿ ಆಗ್ತದೆ. ತಕ್ತೋ ತಿಷ್ಟ ಪರಂತಪ, ಅದನ್ನು ಬಿಟ್ಬಿಡು.
ಯಾವುದನ್ನ ಮನಸ್ಸಿನಲ್ಲಿ ನೀನು ವ್ಯಥೆ ಪಡ್ತಾ ಇದ್ದಿ ಅದನ್ನ ಬಿಟ್ಟು ಬಿಡು. ಹೌದು ಸ್ವಾಮಿ, ನೀನು ಬಿಡಂತಿ, ಕಣ್ಣಿಗಂತೂ ಕಾಣ್ತಾ ಇದ್ದಾರಲ್ಲ, ಅವ್ರನ್ನ ಹೇಗೆ ಕೊಲ್ಲೋದು? ಅವ್ರು ಸತ್ತ ಮೇಲೆ ದುಃಖವಾಗುವುದಿಲ್ಲ ಅಂತಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ಕಥಂ ಭೀಷ್ಮಮಹಂ ಸಾಂಖ್ಯೆ ದ್ರೋಣಂಚ ಮಧುಸೂದನ ಯಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಭಾವ ಅಧಿಸೂದನ. ಪೂಜೆಯನ್ನ ಹೂಗಳಿಂದ, ಪುಷ್ಪಗಳಿಂದ, ನೀರಿನಿಂದ ಪಾದ ಪ್ರಕ್ಷಾಲನೆ ಮಾಡಿ, ಮಾಲೆಗಳನ್ನ ಹಾಕಿ ಅವರನ್ನು ಸ್ತೋತ್ರ ಮಾಡಿ ಪೂಜೆ ಮಾಡುವಂತಹ ಗುರುಗಳನ್ನ ಬಾಣದಿಂದ ಪ್ರಯೋಗ ಮಾಡಿ ಅವರಿಗೆ ನೋವಾಗುವಂತೆ ನಾನು ಕಷ್ಟವನ್ನ ಕೊಟ್ಟರೆ ಅದು ಪೂಜೆ ಆಗ್ತದ? ದೇವರ ಮೆಸ್ತಾನ? ಒಳ್ಳೇದಾಗ್ತದ ನಮಗೆ? ಯಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಹಂ ಮಧುಸೂದನ. ಹಾಗಾಗಿ ಅಂಥ ಭೀಷ್ಮರು ಸಾಮಾನ್ಯರಲ್ಲ, ಭೀಷ್ಮಾಚಾರ್ಯರು. ಅವರು ತನ್ನ ತಂದೆಗೆ ಇಷ್ಟವಾದದ್ದನ್ನು ಕೊಡಬೇಕು ಅಂತ ಹೇಳಿ ತಾವು ಬ್ರಹ್ಮಚರ್ಯವನ್ನು, ಆ ಜನ್ಮ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ್ದಾರೆ. ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಒಂದು ದಿನ ಇವತ್ತು ನಾನು ಉಪವಾಸ ಇರ್ತೇನೆ ದೇವರ ನಿನ್ನ ಸಲುವಾಗಿ ಅಂತ ಅನ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಗೆ. ಒಂದು ವಾರ ನಾವೆಲ್ಲ ಬಿಟ್ಟಿರ್ತೇನೆ, ರಾಮದೇವರ ಸೇವೆ ಮಾಡ್ತೇನೆ, ಗುರುಗಳ ಸೇವೆ ಮಾಡ್ತೇನೆ, ರಾಮದೇವರ ಸೇವೆ ಮಾಡ್ತೇನೆ, ರಾಯರ ಸೇವೆ ಮಾಡ್ತೇನೆ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅಂದು ಕಷ್ಟಪಟ್ಟು ಮಾಡಿದರೆ ಬಹಳ ದೊಡ್ಡದು ನಮ್ಮ ಪಾಲಿಗೆ. ಅಂತದ್ದು ಇಡೀ ಜನ್ಮ ಪೂರ್ತಿ ತನ್ನ ತಂದೆ ಸಲುವಾಗಿ ತಾನು ಮದುವೆಯಾದ ಅಂತಂದ್ರೆ ತನ್ನಲ್ಲಿ ಹುಟ್ಟಿದ ಮಗನಿಗೆ ರಾಜ್ಯ ಸಿಗ್ತದೆ ಅಂತ ಕಾರಣಕ್ಕೆ ನಾನು ನಿನ್ನ ತಂದೆಗೆ ಮಗಳನ್ನು ಕೊಡುವುದಿಲ್ಲ ಅಂತ ಹೇಳಿ, ಎಷ್ಟು ಗದ್ದಲ ಅದು, ಎಷ್ಟಪ್ಪ, ರಾಜ್ಯ ಕೊಡುವುದಿಲ್ಲ ಅಂತ, ಮಗಳನ್ನೇ ಕೊಡುವುದಿಲ್ಲ ಅಂತ ಹೇಳಿ ಅಂದಿದ್ದಕ್ಕೆ ರಾಜ್ಯ ನಾನು ಆಳುವುದು ಅಷ್ಟೇ ಅಲ್ಲ, ನಾನು ಮದುವೆನೂ ಆಗುವುದಿಲ್ಲ, ಮದುವೆ ಆದರೆ ತಾನೇ ಮಕ್ಕಳು ಅಂತ ಹೇಳಿ ಭೀಕರವಾದ ಪ್ರತಿಜ್ಞೆಯನ್ನು ತನ್ನ ತಂದೆ ಸಲುವಾಗಿ ಮಾಡಿ ಇಡೀ ಜೀವನ ನಿಸ್ವಾರ್ಥವಾಗಿ ಕಳೆದಂತ ಮಹಾನುಭಾವ ಭೀಷ್ಮರು. ನಮ್ಮ ಎಲ್ಲ ಜನ್ಮಕ್ಕೆ ಕಾರಣವರು. ಅಂತ ಭೀಷ್ಮಾಚಾರ್ಯರನ್ನು ನಾವು ಕೊಲ್ಬೇಕಾ? ದ್ರೋಣಾಚಾರ್ಯರಿದ್ದಾರೆ, ಅವರ ಮಗನಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ಅವರಿಗೆಲ್ಲ ಕೊಡದೇ ಇದ್ದ ವಿದ್ಯೆಗಳನ್ನ, ಗುಪ್ತವಾದ ವಿದ್ಯೆ, ರಹಸ್ಯವಾದ ವಿದ್ಯೆಗಳನ್ನು ನನ್ನನ್ನು ಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಮಗನ ಮೇಲೆ ಕಾಣದೇ ಇದ್ದ ಪ್ರೀತಿಯನ್ನ ನನ್ನ ಮೇಲೆ ಕಂಡಿದ್ದಾರೆ. ಅಂತವರಿಗೆ ನಾನು ಬಾಣ ಎಸೆದು ಅವರನ್ನು ಹೊಡೆದು ಸಂಹಾರ ಮಾಡಿ ರಾಜ್ಯವನ್ನು ಸ್ವೀಕಾರ ಮಾಡಿ ಆರಾಮಾಗಿ ಮಜಾ ಮಾಡ್ತಾ ಇಲ್ಲ. ಎಲ್ಲಿ ಧರ್ಮ ಇದು? ಹಾಗಾಗಿ ಕಥಂ ಭೀಷ್ಮಮಹಂ ಸಾಂಖ್ಯೆ ದ್ರೋಣಂಚ ಮಧುಸೂದನ. ದ್ರೋಣಾಚಾರ್ಯರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ, ಪೂಜಾರ್ಹರು. ಯಾವಾಗಲೂ ಸದಾಕಾಲ ಪೂಜೆಯನ್ನ ಮಾಡಬೇಕಾದದ್ದು ನಾನು. ಗುರುನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭಕ್ತುಂ ಭೈಕ್ಷಮಪೀಯ ಲೋಕೆ. ಹಾಗಾಗಿ ನಾನು ಭಿಕ್ಷೆ ಬೇಡ ಆದರೂ, ಈಗ ನಾನು ಯುದ್ಧ ಮಾಡಲಿಲ್ಲ ಅಂದ್ರೆ ಏನು? ವನವಾಸಕ್ಕೆ ಹೋಗ್ಬೇಕಲ್ಲ, ಕಾಡಿಗೆ ಹೋಗ್ಬೇಕಲ್ಲ, ಹೋಗ್ತೇನೆ. ಭಿಕ್ಷೆ, ಕಾಡಿನಲ್ಲಿ ನಾವೇನು ಆರಾಮಿದ್ದಿಲ್ವಾ? ನಿನ್ನ ಅನುಗ್ರಹದಿಂದ ಎಷ್ಟು ಜನ, 10,000 ಮಂದಿ ಬ್ರಾಹ್ಮಣರಿಗೆ ಪ್ರತಿನಿತ್ಯ ಊಟ ಆಗ್ತಾ ಇತ್ತು. ಅವ್ರೇನು ಪತ್ರೋಳಿಯಲ್ಲಿ ಊಟ ಹಾಕಿಲ್ಲ, ಬಾಳೆಯಲ್ಲಿ ಊಟಕ್ಕೆ ಹಾಕಿಲ್ಲ, ನಾವು ಬಂಗಾರದ ತಟ್ಟೆಯಲ್ಲಿ ಊಟಕ್ಕೆ ಹಾಕಿದ್ದೇವೆ. ಕೃಷ್ಣ ನಿನ್ನ ಅನುಗ್ರಹದಿಂದ ಎಲ್ಲಿಯೂ ಕೂಡ ನಾವು ಅನಾಥರಾಗಿದ್ದೇವೆ, ಏನೂ ನಮಗಿಲ್ಲ ಅಂತಾಗಿಲ್ಲ. ನಿನ್ನ ಅನುಗ್ರಹದಿಂದ ಎಲ್ಲ ರೀತಿಯಿಂದ ಸುಭದ್ರವಾಗಿದ್ದೇವೆ. ಹಾಗಾಗಿ ಕಾಡಿಗೆ ಹೋಗಿ ಭಿಕ್ಷೆಯಾದರೂ ಬೇಡಿ ನಾನು ಹೊಟ್ಟೆಯನ್ನು ನಡೆಸ್ತೇನೆ, ನಮ್ಮವ್ರನ್ನ ರಕ್ಷಣೆ ಮಾಡ್ತೇನೆ. ರಾಜ್ಯ ಬೇಕು ಅಂತ ಹೇಳಿ ಗುರುಗಳನ್ನ ಸಂಹಾರ ಮಾಡೋದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನನಗೆ ಕೀರ್ತಿ ಬರ್ತದೆ ಲೋಕದಲ್ಲಿ. ರಾಜ್ಯದ ಸಲುವಾಗಿ ಗುರುಗಳನ್ನ, ತನ್ನ ಬಂಧು ಆಪ್ತ ಮಿತ್ರರನ್ನ ಸಂಹಾರ ಮಾಡಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನ ನಾವು ನೆನಪಿಟ್ಕೊಂಡಿರ್ಬೇಕು. ಹೌದು ಅನಿಸ್ತದೆ. ಯಾರಿಗೆ? ನಮಗೆ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ ಹೌದಲ್ಲಿದು. ಕ್ಷತ್ರಿಯ ಧರ್ಮ ಏನು, ಬ್ರಾಹ್ಮಣರ ಧರ್ಮ ಏನು, ನಿಯಮ ವ್ರತ ಅನುಷ್ಠಾನಗಳು ನಮ್ಮ ಪಾಲಿಗೆ ಏನು, ಅವರ ಪಾಲಿಗೆ ಏನು, ಇದನ್ನ ನಾವು ಸರಿಯಾದ ವಿವೇಕವನ್ನು ಪರಮಾತ್ಮ ತಿಳಿಸಿಕೊಟ್ಟಾಗ ಕೃಷ್ಣನ ಉಪದೇಶದಿಂದ ಅರ್ಜುನ ಮಾಡಿದ ಪ್ರಶ್ನೆ ಎಷ್ಟು ಕ್ಷುಲ್ಲಕವಾದದ್ದು ಅಂತ ಅನಿಸ್ತದೆ. ಕೃಷ್ಣನ ಉತ್ತರ ಒಂದೇ ಕ್ಷುಲ್ಲಕ, ಆದರೆ ಪ್ರಶ್ನೆಗಳು ಬಹಳ ಬಲಿಷ್ಠ. ಯಾಕೆ? ಪ್ರಶ್ನೆ ಕೇಳೋದಕ್ಕಿಂತ ಉತ್ತರ ಕೊಡುವನು ಬಹಳ ಮಹಾನುಭಾವನಾಗಿದ್ದಾನೆ, ದೇವೋತ್ತಮನಾಗಿದ್ದಾನೆ. ಹಾಗಾಗಿ ಅವನು ಉತ್ತರ ಕೊಟ್ಟಿದ್ದಕ್ಕೆ ಅವನ ಪ್ರಶ್ನೆಗಳು ಕ್ಷುಲ್ಲಕ ಅನಿಸ್ತದೆ. ಆದರೆ ನಮಗೆ ಹೌದು ಅನಿಸ್ತದೆ, ಮಹಾಬಲಿಷ್ಠವಾದ ಪ್ರಶ್ನೆಗಳು, ಅದಕ್ಕೆ ಉತ್ತರ ಏನು ಸಿಗ್ತದೆ ಅಂತ ಕಾಯ್ತಾ ಕೂತಿರ್ತೇವೆ.
ಆ ಅವಸ್ಥೆಯೇ ನಮಗೆ ಆ ಪ್ರಶ್ನೆಗಳನ್ನು ಕಂಡಾಗ ಆಗ್ತದೆ. ಹಾಗಾಗಿ ಪ್ರಶ್ನೆಗಳೂ ನಿಮಗೆ ಗಮನಕ್ಕಿರಲಿ. ಅಂದರೆ ಉತ್ತರಗಳು ಕೊಟ್ಟಾಗ ಆ ಪ್ರಶ್ನೆ ಉತ್ತರಗಳನ್ನ ನಾವು ಎರಡನ್ನ ಜೋಡಿಸಿಕೊಂಡು ಹೌದು ಅಂತ ನಾವು ಸಮಾಧಾನವನ್ನು ಪಡೀಲಿಕ್ಕಾಗ್ತದೆ. ಅವನು ಹೇಳೋನೇನು, ಭಿಕ್ಷೆ ಬೇಡಿಯಾದರೂ ನಾನು ರಾಜ್ಯವನ್ನ ಅಥವಾ ನನ್ನ ಕುಟುಂಬವನ್ನ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುತ್ತೇನೆ, ನನ್ನ ಗುರುಸ್ಥಾನದಲ್ಲಿ ಇದ್ದ ತಂದೆ ತಾಯಿಗಳ ಸ್ಥಾನದಲ್ಲಿ ಇದ್ದವರನ್ನ ನಾನು ಏನೂ ಅವರನ್ನು ಸಂಹಾರ ಮಾಡಂಗಿಲ್ಲ ಅಂತ ಈ ಮಾತನ್ನ ಹೇಳಿದ. ಮತ್ತು ಅಷ್ಟೇ ಅಲ್ಲದೇನೆ ನನಗೆ ಕೀರ್ತಿ ಬರ್ತದೆ. ಏನು ಕೀರ್ತಿ ಬರ್ತದೆ? ಗುರುಗಳನ್ನ ರಾಜ್ಯಕ್ಕಾಗಿ ಸಂಹಾರ ಮಾಡದೇನೆ ತಾನು ವನವಾಸಕ್ಕೆ ಹೋಗಿ ಗುರುಗಳಿಗೆ ರಾಜ್ಯವನ್ನು ಬಿಟ್ಟ ಕೊಟ್ಟ. ಇದು ಒಳ್ಳೆಯ ಕೀರ್ತಿ ಬರ್ತದೆ. ಇಂಥ ಕೀರ್ತಿಯನ್ನು ನಾನು ಬಿಡುವುದಿಲ್ಲ. ಹತ್ವಾರ್ಥ ಕಾಮಾಂಚ ಗುರುನ್ನಿಹೈವ ಭುಂಜೀಯ ಭೋಗಾನ್ ಹೃದಯ ಪ್ರದಿಗ್ಧಾನ್. ಅವರ ರಕ್ತವನ್ನು ಹರಿಸಿ ಅವರ ರಕ್ತದಲ್ಲಿ ಕಾಲನ್ನು ಇಟ್ಟು ರಾಜ್ಯವನ್ನು ಸಂಪಾದನೆ ಮಾಡೋದ್ರೊಳಗೆ ಏನು ಪುರುಷಾರ್ಥ ಇದೆ ಅಂತ ಹೇಳಿ ತಾನು ತನ್ನ ಬುದ್ಧಿಗೆ ಏನು ಬರ್ತಾ ಇದೆಯೋ ಅದನ್ನೆಲ್ಲ ಹೇಳ್ತಾ ಇದ್ದಾನೆ. ನೈಜದ್ ವಿಜ್ಞೇಯ ಕರತನ್ನೋ ಕರೀಯೋ ಯದಾ ವಿಜಯೇವ ಇದಿವಾನ ಜಯು ಯಾನೇವ ಹತ್ವಾನ ವಿಜಿಗೀಷಯಾಮಃ ದೇವಸ್ಥಿತ ಪ್ರಮುಖೇ ಧಾತರಾಷ್ಟ್ರಾಃ. ನನಗೆ ಅವರು ಯುದ್ಧಕ್ಕಾಗಿ ಬಂದವರು, ನಾನು ಯುದ್ಧಕ್ಕಾಗಿ ಬಂದವನು. ಹಾಗಾಗಿ ನಮಗಿದ್ರೆ ಜಯ ಆಗ್ತದೆ ಅಂತ ನಿಶ್ಚಯ ಇಲ್ಲಲ್ಲ. ನೀನಿದ್ದಿ ಜಯ ಆಗ್ತದೆ ಅಂತಿದ್ದರೂ ಅವರು ಏನು ಸಾಮಾನ್ಯರಾದವರಲ್ಲ. ಅವರು ಜಯಕ್ಕಾಗಿ ಬಂದವರು, ನಾವು ಜಯಕ್ಕಾಗಿ ಯುದ್ಧ ಮಾಡೋರು. ಅಂದಮೇಲೆ ಜಯವಾಗಲಿ ಅಜಯವಾಗಲಿ ಇದನ್ನು ನಾನು ಫಲಗಳನ್ನು ವಿಚಾರ ಮಾಡೋದಿಲ್ಲ, ಯುದ್ಧವೇ ಆಡೋದಿಲ್ಲ. ಯುದ್ಧ ಮಾಡಿದರೆ ಜಯ ಅಪಜಯಗಳು ಬೇಡವೇ ಬೇಡ ನನಗೆ. ಯಾನೇವ ಹತ್ವಾನ ವಿಜಿಗೀಷೆಯ ಮಹಾದೇವಸ್ಥಿತ ಪ್ರಮುಖೇ ಧಾತರಾಷ್ಟ್ರ. ಪ್ರಮುಖರಾದ ಧಾತರಾಷ್ಟ್ರರು ಇವರೆಲ್ಲರೂ ಅವರ ಜೊತೆಗೆ ನಾನು ಯುದ್ಧವೇ ಆಡೋದಿಲ್ಲ. ಹೀಗೆ ಕಾರ್ಪಣ್ಯ ದೋಷಾಪಹತ ಸ್ವಭಾವ. ಅರ್ಜುನ ಸಜ್ಜನ ಪಾಪ, ಒಳ್ಳೆ ವಿಚಾರ ಮಾಡೋನು. ಹಾಗಾಗಿ ದೈನ್ಯದಿಂದ ದೀನನಾಗಿ ಆ ಗುರುಗಳನ್ನು ನೋಡಿ ತನ್ನ ಆಪ್ತೇಷ್ಟ ಬಂಧು ಮಿತ್ರರನ್ನು ಕಂಡು ಪಾಪ ಅವನಿಗೆ ಏನೋ ದಯಾ ಬರ್ತಾ ಇದೆ, ಸಜ್ಜನಾಗಿದ್ದಾನೆ. ಇದು ಅರ್ಜುನನ ಒಳ್ಳೆಯ ಸ್ವಭಾವ. ಹಿಂದೆ ನಾವು ಮಾತನಾಡಿದ್ದೇವೆ. ಕೃಷ್ಣ ಮುಂದೆ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ತನ್ನವರು ಸಾಯ್ತಾರ ಅಂತನೋಕ್ಕಿಂತ ತನ್ನವರು ಎಲ್ಲರೂ ಧರ್ಮವಂತರು, ಧರ್ಮಿಷ್ಠರು, ಪ್ರಜಾರಕ್ಷಣೆ ಮಾಡೋರು, ರಾಷ್ಟ್ರ ರಕ್ಷಣೆ ಮಾಡೋರು. ಅಂಥವರನ್ನು ನಾನು ಕೊಂದೆ ಅಂತಾದರೆ ಧರ್ಮವು ಸತ್ತಂತೆ ಆಗ್ತದೆ. ಧರ್ಮವನ್ನು ಕೊಂದು ಧರ್ಮವನ್ನು ರಕ್ಷಣೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಯಾಕೆ ಧರ್ಮಿಷ್ಠರಾದವರು ಧರ್ಮವನ್ನೇ ಪರಿಪಾಲನೆ ಮಾಡ್ತಾರಲ್ಲ. ಇವರೆಲ್ಲ ಧರ್ಮವನ್ನು ರಕ್ಷಣೆ ಮಾಡೋರು. ಆದರೆ ಅವರನ್ನು ಸಂಹಾರ ಮಾಡಿದರೆ ಧರ್ಮ ರಕ್ಷಿತವಾಗ್ತದ ಅಂತನ್ನುವ ಪ್ರಜ್ಞೆಯಿಂದ, ಕಳಕಳಿಯಿಂದ, ದೀನನಾಗಿ ದೊಡ್ಡವರು ಅಂತನ್ನುವ ಗೌರವದಿಂದ ಈ ಮಾತುಗಳನ್ನು ಆಡ್ತಾ ಇದ್ದಾನೆ. ಎಲ್ಲೋ ಕರ್ತವ್ಯ ಕರ್ಮ ಚ್ಯುತಿ ಕಾಣ್ತಾ ಇದೆ. ಅದನ್ನು ಕೃಷ್ಣ ತಿಳಿಸಿದ ಮೇಲೆ ನಮಗೆ ಗೊತ್ತಾಗ್ತದೆ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಹೇಗಿದೆ ಗೊತ್ತಾ ಇದೆಲ್ಲ? ನಾವು ನಮ್ಮ ಮಕ್ಕಳ ಮೇಲೆ ಪ್ರೀತಿ ಮಾಡ್ತೀವಲ್ಲ, ಸ್ವಲ್ಪ ದಶಮಿ ದಿವಸ ನೆಗಡಿ ಬಂದಿರ್ತದೆ ಮಗನಿಗೆ. ಹಾಗಾಗಿ ಅವನೇನು ವಿಚಾರ ಮಾಡಿರೋದಿಲ್ಲ, ಏಕಾದಶಿ ನಾನು ತಿನ್ಬೇಕು, ಗುಳಿಗೆ ಹಾಕೋಬೇಕು ಅಂತ. ತಾಯಿ ಅಂದ್ರೆ ಹೇಳ್ಬಿಡ್ತಾರೆ, ಬಂದಿನ ಏಕಾದಶಿ ಬರ್ತದೆ ಮತ್ತೆ ಮಾಡಂತಿ, ಗುಳಿಗೆ ಹಾಕೋ, ಈಗ ತಿನ್ನು. ಅವನು ಗಟ್ಟೆ ಇರ್ತಾನೆ ಮಾಡ್ಲಿಕ್ಕೆ. ಆದರೆ ಅಂತಃಕರಣ ಪ್ರೀತಿ ದೈನ್ಯದಿಂದ ಮುಂದೆ ಆಗ್ತದೆ. ಈಗ ಇವನು ಬದುಕಬೇಕು, ಏನು ತೊಂದರೆ ಆಗಬಾರದು ಅಂತ ಹೇಳಿ ಹೇಗೆ ಅವನನ್ನ ತಿನ್ನಿಸ್ತಾಳೋ ಹಾಗೆ ಇದೆಲ್ಲ. ಅರ್ಜುನನಿಗಿದ್ದ ದೈನ್ಯ ಈ ಕೆಲಸ, ಈ ಮಾತುಗಳನ್ನ ಈ ಎಲ್ಲ ಹೇಳ್ತಾ ಇದೆ. ಆದ್ರೆ ನಿಜವಾಗಿ ಹಾಗೆ ಮಾಡಬೇಕಾ? ಮಾಡಬಾರ್ದು. ಇದೇ ಉತ್ತರ. ಅತೀ ಇನ್ನೇನು ತಿನ್ಲೇ ಇಲ್ಲ ಅಂತ ಸತ್ಯ ಹೋಗ್ತಾನೆ ಅಂತಂದಾಗ ಆಗ ಅಪಧರ್ಮ ಅಂತ ಇದೆ, ಆಗೆಲ್ಲ ತಿನ್ಬಹುದು ಅಂತ ಇದೆ. ಗಟ್ಟಿಬಿಟ್ಟಿದ್ದಾಗಂತೂ ತಿನ್ಲೇಬಾರದು, ಮಹಾಪರಾಧ, ಅದರ ಶಾಸ್ತ್ರ ಘೋಷಣೆ ಮಾಡಿಬಿಟ್ಟಿದೆ, ಅದು ಮುಂದಿನ ಮಾತು. ಹಾಗೆ ಇಲ್ಲಿಯೂ ಕೂಡ ಅದು ಸಣ್ಣ ದೃಷ್ಟಾಂತ, ಇದು ಮಹಾ ದೊಡ್ಡ ದೃಷ್ಟಾಂತ. ಅರ್ಜುನನ ಈ ಎಲ್ಲ ಪ್ರಶ್ನೆಗಳು ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಹಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಗೀತೆಯ ಉಪದೇಶ ಕೃಷ್ಣ ಮಾಡೋನಿದ್ದಾನೆ.
ಇದರ ಮುಂದೆಯೂ ಕೂಡ ಅನೇಕ ಅಧ್ಯಾಯಗಳು ಭೀಷ್ಮ ಪರ್ವದಲ್ಲಿ ಇವೆ. ಹಾಗಾಗಿ ಇದು 3 ಷಟ್ಕವಾದ ಗೀತೆ. 18 ಅಧ್ಯಾಯಗಳಿವೆ ಒಟ್ಟಾರೆ. 6 ಅಧ್ಯಾಯ ಕರ್ಮಯೋಗ, ಇನ್ನು 6 ಅಧ್ಯಾಯ ಜ್ಞಾನಯೋಗ, ಇನ್ನು 6 ಅಧ್ಯಾಯ ಭಕ್ತಿ ಯೋಗ, ಮೋಕ್ಷ ಯೋಗ. ಭಕ್ತಿಯಿಂದ ಆಗುವ ಪ್ರಸಾದ ಮೋಕ್ಷ ಇರಲಿ. ಅಂತೂ 6 6 6 ಅಂತ 3 ಷಟ್ಕ ತ್ರಿಕಗಳಿವೆ. ಹಾಗಾಗಿ ಇದರಲ್ಲಿ ನಾನು ನಿನ್ನೆ ಹೇಳಿದಂತೆ ಒಂದು ಅಧ್ಯಾಯವೇ 7 ದಿವಸ ಬೇಕಾಗ್ತದೆ ಸಾಮಾನ್ಯ ಹೇಳಲಿಕ್ಕೆ. 7 ದಿನಗಳಲ್ಲಿ 70 ಅಧ್ಯಾಯ ಹೇಳುವುದೇ ಕಷ್ಟ. ಅದರಲ್ಲೂ ಗೀತೆ ನನಗೆ ಒಳಗೆ ಬಂದಿದೆ. ಹಾಗಾಗಿ ಪ್ರತಿ ಹಂತಕ್ಕೂ ತಿನ್ನಬೇಕಾದಾಗ, ಉಣಬೇಕಾದಾಗ ರುಚಿಯಾದ ಪದಾರ್ಥ ಬಂದರೆ ಅದನ್ನು ಮುಂದೆ ದಾಟಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ನಾವು ಮೇಲಿನ ಮೇಲೆ ತಿಂತೇವೆ. ಇಷ್ಟು ಅಡಿಗೆ ಮಾಡಿರ್ತಾರೆ, ಅನೇಕ ಭಕ್ಷ್ಯಗಳು ಮಾಡಿರ್ತಾರೆ, ಎಲ್ಲವೂ ಬಹಳ ರುಚಿ ರುಚಿನೇ ಇರ್ತದೆ, ಇಲ್ಲಂದಿಲ್ಲ. ಆ ರುಚಿ ರುಚಿಯಾದ ಪದಾರ್ಥಗಳಲ್ಲಿ ನನಗೆ ಯಾವುದು ಹಿಡಿಸ್ತದೋ, ಬಹಳ ಸೇರ್ತದೋ ಅದನ್ನೇ 2 ಬಾರಿ ನಾನು ತಿಂತೇನೆ. ಇನ್ನೊಬ್ಬರಿಗೆ ರುಚಿಸಿದ ಪದಾರ್ಥವನ್ನು ನಾನು 2 ಬಾರಿ ತಿನ್ಬೇಕಾಗಿಲ್ಲ. ನನಗೆ ರುಚಿಸಿದ ಪದಾರ್ಥ ನಾನು 2 ಬಾರಿ ತಿಂತೇನೆ, ಕೆಲವೊಮ್ಮೆ 3 ಬಾರಿ ತಿನ್ಬೇಕಾಗ್ತದೆ. ಗುಲಾಬ್ ಜಾಮ್ ಬೇಕು 3-4 ಹಾಕ್ಸ್ಕೊಳ್ತೇವೆ. ಬಟಾಟಿ ವಡ ಬಂತು 4-5 ಹಾಕ್ಸ್ಕೊಳ್ತೇವೆ. ಯಾವುದು ನನಗೆ ಸೇರ್ತದೆ, ಕೆಲವರಿಗೆ ಇನ್ನೊಬ್ರಿಗೆ ಸೇರ್ಲಿಕ್ಕಿಲ್ಲ, ಬೇರೆ ಪದಾರ್ಥ ಸೇರ್ಬೋದು. ಹಾಗೆ ಗೀತೆ ಇದು ನನಗೆ ಸೇರೋದಿಲ್ಲ ಅಂತ ಯಾರು ಅನ್ನಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅಪರೂಪವಾದ ದಿವ್ಯವಾದ ತತ್ವಗಳು, ಸಂದೇಶ, ಉಪದೇಶ. ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಂಡರೆ ಎಲ್ಲವನ್ನು ಸಾಧಿಸಬಹುದು ಅಂತನ್ನುವ ಅತ್ಯಂತ ಧೈರ್ಯವನ್ನು ಕೊಡುವಂತಹ ಗ್ರಂಥ ಇದು. ಹಾಗಾಗಿ ಏನು ಸಾಧ್ಯವಿದೆಯೋ 3 ಷಟ್ಕಗಳಲ್ಲಿ, ಒಂದೊಂದು ಷಟ್ಕಗಳಲ್ಲಿ ಒಂದೊಂದು ಅಧ್ಯಾಯವನ್ನು ತಿಳಿದು ಮುಂದೆ ಹೋಗಿ ಭೀಷ್ಮ ಪರ್ವ ಮುಗಿಸೋಣ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡೋಣ ಎಷ್ಟಾಗ್ತದೆ. ಕರ್ಮಯೋಗವನ್ನು ತಿಳಿಸುವ ಅಧ್ಯಾಯ. ಸ್ವಧರ್ಮವನ್ನ ಎಂದೂ ಪರಿಪಾಲನೆ ಮಾಡಬೇಕು, ಅದರಿಂದ ಚ್ಯುತನಾಗಬಾರದು. ಧರ್ಮಿಷ್ಠನಾದ ವ್ಯಕ್ತಿ, ಸಜ್ಜನ, ಇವನು ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳನ್ನ ಉಪದೇಶ ಮಾಡತಕ್ಕಂತಹ ಈ ಅಧ್ಯಾಯಗಳಿಗೂ. ಹಾಗಾಗಿ ಪೃಚ್ಛಾಮಿತ್ವಾಂ ಧರ್ಮ ಸಮ್ಮೂಢಚೇತಃ, ನನಗೆ ಏನು ಮಾಡಬೇಕು ಅಂತನ್ನೋದು ಗೊತ್ತಾಗ್ತಾ ಇಲ್ಲ, ಗೊಂದಲದಲ್ಲೇ ಇದ್ದೇನೆ ಕೃಷ್ಣ, ಏನ್ ಮಾಡಬೇಕು ತಿಳಿಸು ನೀನೇ ನನಗೆ ಅಂತ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಶ್ರೇಯಸ್ಯಾನ್ಹಿತಂ ಬ್ರೂಹಿ ತನ್ಮೇ, ಯಾವುದನ್ನು ಮಾಡಿದರೆ ಶ್ರೇಯಸ್ಸಾಗ್ತದೆ ಅದನ್ನು ಹೇಳು. ನಾನಂತೂ ಹೀಗೆ ಅನ್ಕೊಂಡಿದ್ದೇನೆ, ಗುರುಗಳನ್ನ ನಿಂದೆ ಮಾಡಬಾರದು, ನಿಂದೆ ಮಾಡೋರನ್ನ ಬೈಬೇಕಂತಿದೆ. ನಾನೇ ನಿಂದೆ ಮಾಡಿ ಬಾಣಗಳಿಂದ ಅವರನ್ನು ಪೀಡೆ ಕೊಟ್ಟು, ಅವರ ರಕ್ತ ಹರಿಸಿ, ಅವರನ್ನ ಓಡಿಸಿ, ಅವರ ಅನುಮತಿ ಇಲ್ಲದೇನೆ ಅವರನ್ನು ಸಂತೋಷ ಪಡಿಸದೇನೆ ರಾಜ್ಯವನ್ನು ಇಸ್ಕೊಂಡು ಕಸ್ಕೊಂಡು ರಾಜ್ಯವಾಳಿ ಏನ್ ಮಾಡೋದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿನ್ನ ಅಭಿಪ್ರಾಯ ಏನು? ನಾನು ದೀನ, ಹಾಗಾಗಿ ನನ್ನನ್ನ ನೀನು ಯಾರೋ ಬೇರೆ ಅಂತ ತಿಳಿಬೇಡ, ಅತ್ಯಂತ ಶಿಷ್ಯ ಅಂತ ಭಾವಿಸು. ಕೃಷ್ಣನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅರ್ಜುನ. ನಾವು ಗುರುಗಳನ್ನ, ನೀವು ಮಠಕ್ಕೆ ಬರ್ತಾ ಇರ್ತೀರಿ, ವರ್ಷಕ್ಕೊಮ್ಮೆ 6 ತಿಂಗಳಿಗೆ ಒಮ್ಮೆ ಬಂದು ಏನೋ ಒಂದು ಪ್ರಶ್ನೆ ಕೇಳಿದರೆ ಇದ್ದವ್ರು ನಿಮಗೇನು ಉತ್ತರ ಕೊಡ್ಬೇಕು ಅಷ್ಟೇ ಕೊಡ್ತಾರೆ. ಏನು ಪ್ರಶ್ನೆ ಕೇಳಿರ್ತೀರೋ, ಯಾವುದು ಪ್ರಶ್ನೆಗೆ ಎಷ್ಟು ಉತ್ತರ ಕೊಟ್ಟರೆ ನಿಮಗೆ ಅಸಮಾಧಾನ ಆಗುವುದಿಲ್ಲ, ಇನ್ನೊಮ್ಮೆ ನೀವು ಬರದೇ ಇದ್ದಂತೆ ಆಗುವುದಿಲ್ಲ, ಹಾಗೆ ಉತ್ತರ ಸಿಗ್ತದೆ. ಪ್ರತಿನಿತ್ಯ ಮಠಕ್ಕೆ ಬರ್ತಾ ಇದ್ರೆ ಏನು ನಿಜವಾದ ಪ್ರಶ್ನೆಗೆ ಉತ್ತರ ಇದೆಯೋ, ನಿಜವಾದ ಉತ್ತರ ಅದನ್ನು ಕೊಟ್ಟರೆ ಇವರು ಏನು ಅಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಬಿಡುವುದಿಲ್ಲ ಅಂತ ಖಾತ್ರಿ ಆಗ್ತದಲ್ಲ, ಆವಾಗ ನಿಜವಾದ ಉತ್ತರವನ್ನೇ ಕೊಡ್ತಾರೆ. ಮೊಟ್ಟ ಮೊದಲು ಹತ್ರ ಬರಬೇಕು, ದೇವರ ಹತ್ರ ಆಗ್ಬೇಕು, ಧರ್ಮ ಹತ್ರ ಆಗ್ಬೇಕು, ಶಾಸ್ತ್ರ ಹತ್ರ ಆಗ್ಬೇಕು ಅಂತನೋ ಕಾರಣಕ್ಕಾಗಿ ಸ್ವಲ್ಪ ಪ್ರಶ್ನೆಗೆ ಉತ್ತರ ಅವನಿಗೆ ಹೇಗೆ ಮನಸ್ಸಿಗೆ ಹಿಡಿಸ್ತದೋ ಹಾಗೆ ಕೊಡ್ತಾರೆ ಮೊದಲಿಗೆ. ಯಾಕೆ? ಅವನ ಹತ್ರ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಕೃಷ್ಣನಿಗೂ ಅರ್ಜುನ ಕೇಳುವಾಗಿ ಹಾಗೆ ಕೇಳ್ತಾ ಇದ್ದಾನೆ. ನಾನು ನೀನೇನು ಉತ್ತರ ಕೊಡ್ತೀಯ ಅದರಿಂದ ನಾನು ಅಸಮಾಧಾನ ಪಡುವುದಿಲ್ಲ. ನನಗೆ ಹೀಗೆ ದೀನನಾಗಿ ಮನಸ್ಸಿನಲ್ಲಿ ವ್ಯಾಕುಲಗೊಂಡು ಏನೋ ಚಿತ್ತ ವಿಕ್ಷೇಪಗಳಾಗಿ ಯುದ್ಧ ಮಾಡಬಾರದು ಅಂತ ಅನಿಸ್ತಾ ಇದೆ. ಹಾಗಾಗಿ ಇದಕ್ಕೆ ನೀನು ಏನು ಉಪದೇಶ ಮಾಡುತ್ತಾ ಇದ್ದಿ ಅದನ್ನು ಅವಶ್ಯವಾಗಿ ಉಪದೇಶ ಮಾಡು. ನಿನ್ನ ಶಿಷ್ಯ ಅಂತ ಭಾವಿಸು. ಗುರುಗಳು ಎಂದು ಶಿಷ್ಯನಿಗೆ ಮೋಸ ಮಾಡುವುದಿಲ್ಲ. ಅದೇ ಹೇಳಿದ್ದಲ್ಲ, ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಶಿಷ್ಯನಾಗಿರ್ಬೇಕು ಅವನು. 6 ತಿಂಗಳು 1 ವರ್ಷಕ್ಕೊಮ್ಮೆ ಶಿಷ್ಯ ಆದ್ರೆ ಶಿಷ್ಯ ಅಲ್ಲ ಅವನು. ಹಾಗಾಗಿ ಪ್ರತಿನಿತ್ಯವೂ ಶಿಷ್ಯನಾಗಿರ್ಬೇಕು. ಅವನಲ್ಲಿ ಭಕ್ತಿ ಮಾಡ್ತಾ ಇರಬೇಕು, ಅವನು ಹೇಳಿದ ಮಾತನ್ನು ಕೇಳ್ತಾ ಇರಬೇಕು. ಅವನ ಹಾಕಿದ ಗೆರೆಯನ್ನು ದಾಟುವಷ್ಟು ಅವನು ಸಾಹಸ ಮಾಡಿರಬಾರ್ದು. ಏನಾದರೂ ಆ ಗೆರೆ ದಾಟಿ ಹೋಗಬಾರ್ದು.
ಅಂಥ ಶಿಷ್ಯನಾಗಿದ್ದರೆ ಗುರುಗಳು ಎಲ್ಲವನ್ನು ಉಪದೇಶ ಮಾಡುತ್ತಾರೆ. ಯಾಕೆ? ಗುರುಗಳ ಜವಾಬ್ದಾರಿ ಇರುತ್ತದೆ. ನಾನು ಮಾತನಾಡಿದ ಮಾತುಗಳನ್ನು ಅವನು ಪರಿಪಾಲನೆ ಮಾಡಲಿಲ್ಲ ಅಂತ ಆದರೆ ಅದು ನನಗೆ, ನನ್ನಲ್ಲಿದ್ದ ದೇವರಿಗೆ, ಧರ್ಮಕ್ಕೆ ಎಲ್ಲದಕ್ಕೂ ಅವಮಾನ ಮಾಡಿದಂತೆ ಆಗ್ತದೆ. ಹಾಗಾಗಿ ಆಗಬಾರದು ಅನ್ನೋ ಸಲುವಾಗಿ ಗುರುಗಳು ಶಿಷ್ಯ ಹೇಗಿದ್ದಾನೆ ನೋಡಿಕೊಂಡು ಉಪದೇಶ ಮಾಡ್ತಾರೆ. ಎಲ್ಲ ಕಡೆಗೂ ಅಷ್ಟೇ, ಎಲ್ಲ ಕಡೆಗೂ ಅಷ್ಟೇ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಿ 4 ಒಳ್ಳೆ ಮಾತುಗಳನ್ನು, ಕೇಳಿಲ್ಲ, ನಿಮಗೆ ಅಸಹ್ಯ ಮಾಡಿದ್ರು, ಅವಮಾನ ಮಾಡಿದ್ರು ಹೇಳ್ತೀರಾ ಮರುದಿನ. ಮಕ್ಕಳಿಗೆ, ಬೇರೆಯವರಿಗಲ್ಲ, ಹೆಂಡತಿ ಮಕ್ಕಳಿಗೆ ಈ ಅವಸ್ಥೆ ಇದೆ. ಆದಮೇಲೆ ಬೇರೆಯವನು ನಮಗೆ ಪ್ರಶ್ನೆ ಮಾಡಿದಾಗ ಎಷ್ಟು ರೀತಿಯಿಂದ ನಾವು ಉತ್ತರ ಕೊಡಬೇಕು ಅಷ್ಟೇ ರೀತಿಯಿಂದ ಉತ್ತರ ಕೊಡ್ತೀವೋ ಅಲ್ವೋ ಹಾಗೆ. ಹಾಗಾಗಿ ಈ ಅವಸ್ಥೆ ಅರ್ಜುನ ನನಗೆ ಬರಬಾರದು ಅನ್ನೋ ಸಲುವಾಗಿಯೇ ಕೃಷ್ಣನ ಭಕ್ತ, ಕೃಷ್ಣನೇ ದೇವರಂತ ನಂಬಿದವನು ಅರ್ಜುನ. ಆದರೂ ತಾನು ಪ್ರಾರ್ಥನೆ ಮಾಡುವಾಗ ಕೃಷ್ಣನನ್ನು ಕುರಿತು ಅರ್ಜುನ ಹೀಗೆ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಬಹಳ ಮಹತ್ವದ್ದೇ. ಯಚ್ಛೇಯಸ್ಯಾನ್ನಿಹಿತಂ ಬ್ರೂಹಿ ತನ್ಮೇ, ಯಾವುದನ್ನ ನೀನು ನನಗೆ ಹೇಳೋದ್ರಿಂದ ನನಗೆ ಶ್ರೇಯಸ್ಸಾಗ್ತದೋ ಅದನ್ನೇ ಹೇಳು, ಇದರಲ್ಲಿ ನೀನು ಏನು ಸಂಕೋಚ ಮಾಡಬೇಡ. ಯಾಕೆ? ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನನ್ನನ್ನು ನೀನು ಶಿಷ್ಯ, ನಿನ್ನ ಶಿಷ್ಯ ಅಂತ ತಿಳು, ಅಂತರಂಗ ಶಿಷ್ಯ ಅಂತ ತಿಳಿ ನನ್ನನ್ನು ನೀನು. ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ನಿನಗೇನು ಹೇಳಬೇಕಾಗಿದೆಯೋ ಅವಶ್ಯವಾಗಿ ಹೇಳಿ ನನ್ನನ್ನು ಬೋಧಿಸು, ಉಪದೇಶಿಸು ಅಂತ ಅತ್ಯಂತ ಸ್ಪಷ್ಟ ವಚನಗಳಿಂದ ಹೇಳೋರಿಗೂ ಕೇಳೋರಿಗೂ ಏನು ಸಮಸ್ಯೆ ಇರಬಾರ್ದು ಅಂದಾಗ ಹೇಳೋರು ಅತ್ಯಂತ ಸ್ಪಷ್ಟವಾಗಿ ತಮಗೆ ಅಭಿಪ್ರೇತವಾದದ್ದನ್ನ ಹೇಳಲಿಕ್ಕೆ ಸಾಧ್ಯವಿದೆ ಅಂತನ್ಲಿಕ್ಕೆ ತಿಳಿದ ಅರ್ಜುನ ಸ್ಪಷ್ಟ ವಚನಗಳಿಂದ ಇದನ್ನು ಹೇಳ್ತಾನೆ. ನಹಿ ತ್ವಾಂ ಪ್ರಪಶ್ಯಾಮಿ ಮಾಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ಅವಾಪ್ಯ ಭೂಮೌ ಸಂನ ವೃದ್ಧಂ ಅಂತ ಇಷ್ಟು ತಾನು ಅರ್ಜುನ ಪ್ರಶ್ನೆ ಕೇಳಿದಾಗ ಸಂಜಯ್ ಹೇಳ್ತಾನೆ. ಏವ ಉಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸೈತಿ ಗೋವಿಂದ ಉಕ್ತ್ವಾ ತೂಷ್ಣೀಂ ಬಭುವಃ. ಇಷ್ಟು ಕೇಳಿ ಕೃಷ್ಣ ಸರಿಯಾಗಿ ನನಗೆ ಉತ್ತರ ಬರುವವರೆಗೆ ನಾನು ಯುದ್ಧವಾಡುವುದಿಲ್ಲ ಅಂತ ಕೂತುಬಿಟ್ಟ. ಅಂತನೋ ವಿಚಾರವನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಋಷಿಕೇಶ ಸರ್ವ ಇಂದ್ರಿಯಗಳಿಗೆ ನಿಯಮನ ಮಾಡುವಂತಹ ಸ್ವಾಮಿ ಅವನು. ಅದಕ್ಕಾಗಿ ಋಷಿಕೇಶ ಶಬ್ದವನ್ನ ಈಗ ಎಲ್ಲ ಇಂದ್ರಿಯಗಳಲ್ಲಿ ಚಾಲನೆ ಮಾಡಬೇಕಾಗಿದೆ. ಅರ್ಜುನ ಇಂದ್ರಿಯಗಳಿಗೆ ಕೇವಲ ಬುದ್ಧಿ ಅಷ್ಟೇ ಅಲ್ಲ, ಇಂದ್ರಿಯಗಳು, ಕೈ ಕಾಲುಗಳು ಎಲ್ಲವೂ ಕೂಡ ಅಧರ್ಮ ಪರವಾಗಿ ನಿಂತು ಯುದ್ಧವಾಡಿ ಧರ್ಮವನ್ನು ರಕ್ಷಣೆ ಮಾಡುವ ಇಚ್ಛೆ ಅವನಿಗೆ, ಇಂದ್ರಿಯಗಳಿಗೆ ತಾನು ತುಂಬಬೇಕು. ಹಾಗಾಗಿ ಋಷಿಕೇಶ ಅಂತ ಶಬ್ದವನ್ನು ಬಳಸಿ ಅರ್ಜುನ ದೇವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾನೆ. ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ. ನೋಡಪ್ಪ ಪರಂತಪ, ಪರರನ್ನು ಕುರಿತು ನೀನು ತಪ್ಪಿಸಬೇಕು. ಅಂದ್ರೆ ಏನು? ಪರರಿಗೆ ನೋವು ಕೊಡಬೇಕು, ಪರರಿಂದ ನೀನು ನೋವು ಅನುಭವಿಸಬಾರದು. ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮಹಾಪರಾಕ್ರಮಿ, ಮಹಾನುಭಾವ, ಅಸ್ತ್ರಶಸ್ತ್ರಗಳನ್ನು ತಿಳಿದವನು. ನೀನೇನ್ ಮಾಡಬೇಕು ಅಂದ್ರೆ ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬೇಕೆ ಹೊರತು ಇನ್ನೊಬ್ಬರಿಂದ ನೀನು ತೊಂದರೆಯನ್ನ ಅನುಭವಿಸಬಾರದು. ಪರಂತಪ ಅಂತ ಶಬ್ದ ತಿಳಿಸಿಕೊಡ್ತಾ ಇದೆ. ಪರರಿಗೆ ನೀನು ತಪ್ಪನಾಗಬೇಕು ಹೊರತು ಪರರಿಂದ ನೀನು ತಪ್ತನಾಗಬಾರದು. ಹಾಗಾಗಿ ನಿನ್ನ ಜವಾಬ್ದಾರಿ ಇದು ಅಂತ ಸೇನಯತ್ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರು ಮಧ್ಯೆ ವಿಷೀದಂತಮಿದಂ ವಚಃ. ಕೃಷ್ಣ ನಗತ ಸಿಟ್ಟಿಗೆ ಬಂದು, ಏನ್ ಹುಚ್ಚಿದೆಯೋ, ಏನ್ ತಂಡಿದೆಯೋ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಿನ್ನ ಸಲುವಾಗಿ, ನೀನೇ ಯುದ್ಧ ಆಡೋದಿಲ್ಲ ಅಂತ ಹೇಳಿ ಜೋರಾಗಿ ಬೈತಾ ಗೊತ್ತಿಲ್ಲ ಕೃಷ್ಣ. ಹಾಗೆ ಮಾಡಿಬಿಟ್ರೆ ಇನ್ನಷ್ಟು ಅವನಿಗೆ ತೊಂದರೆ ಆಗ್ತದೆ. ಯುದ್ಧವೇ ಆಡೋದಿಲ್ಲ ಅಂತ ಅಳ್ತಾ ಓಡೋಗ್ಬಿಡ್ತಾನೆ. ಹಾಗೆಲ್ಲ ಮಾಡಲಿಲ್ಲ ಕೃಷ್ಣ. ಹಾಗಾಗಿ ಏನ್ ಮಾಡಿದ? ನಗತಾ ಅವನ ಪ್ರಶ್ನೆಗಳನ್ನ ಆದರದಿಂದ ಸ್ವೀಕಾರ ಮಾಡಿ ಪ್ರಶ್ನೆಗಳಿಗೆ ಅಷ್ಟೇ ಸಮಂಜಸವಾಗಿ ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ ಕೃಷ್ಣ. ಇದು ಬುದ್ಧಿವಂತರ ಲಕ್ಷಣ. ಪ್ರಶ್ನೆಗಳಿಗೆ ಸ್ವೀಕಾರ, ಮೊದಲಿಗೆ ಆದರಪೂರ್ವಕವಾಗಿ ಸ್ವೀಕಾರ, ಅನಂತರ ಆ ಪ್ರಶ್ನೆಗಳನ್ನ ಅವನನ್ನ ಈ ಪ್ರಶ್ನೆಗಳು ನೀನು ಮಾಡಿದ್ದು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅಂತ ಅನ್ನೋದನ್ನ ಅವನಿಗೆ ಕನ್ವಿನ್ಸ್ ಮಾಡಬೇಕು. ಅವನಿಗೆ ಒಪ್ಪಿಗೆ ಆಗುವಂತೆ ಉತ್ತರ ಕೊಡಬೇಕು. ಬಲವತ್ತಾಗಿ ಅವನು ಯಾವುದನ್ನು ಒಪ್ಪಬಾರದು. ಇದು ಬಹಳ ಮಹತ್ವದ್ದು. ಇಡೀ ನಮ್ಮ ಜೀವನದಲ್ಲಿ ಇದನ್ನು ನಾವು ಪಾಠ ಅಂತ ಕಲಿಬೇಕು. ಅದನ್ನು ಕೃಷ್ಣ ಕಲಿಸಿಕೊಡ್ತಾ ಇದ್ದಾನೆ ನಮಗೆ. ಪ್ರಶ್ನೆ ಕೇಳಿದವರಿಗೆ, ಇಲ್ಲದೇ ಇದ್ರೆ ನಿಮ್ಮ ಕಡೆ ಪ್ರಶ್ನೆ ಕೇಳಲಿಕ್ಕೆ ಬರುವುದಿಲ್ಲ.
ಸಮಸ್ಯೆ ಆಗಿದೆ ಅಂತ ಹೋಗಿ ಕೇಳಿದ್ರೆ ಸಿಟ್ಟಿಗೆ ಬರ್ತಾರ್ರಿ, ಏನೇನೋ ಉತ್ತರ ಕೊಡ್ತಾರ್ರಿ, ಯಾರು ಹೋಗ್ತಾರ್ರಿ ಅವ್ರ ಕಡೆಗೆ ಅಂತ ಹೇಳಿ ಹೋಗ್ಬಿಡ್ತಾರೆ. ನಮ್ಗೆ ಬರುವುದೇ ಇಲ್ಲ. ಅದನ್ನು ತಿಳಿಸ್ತಾನೆ. ಪ್ರಶ್ನೆ ಕೇಳುವುದು ಹೇಗೆ ಕೇಳಬೇಕು, ಪ್ರಶ್ನೆ ಕೇಳಿದ ವ್ಯಕ್ತಿಗೆ ಅವನಿಗೆ ಸಮಾಧಾನ ಆಗುವಂತೆ ಉತ್ತರ ಕೊಡುವನು ಹೇಗೆ ಉತ್ತರ ಕೊಡಬೇಕು, ಆ ಪ್ರಶ್ನೆ ಉತ್ತರಗಳು ಹೇಗಿರಬೇಕು, ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ತಿಳಿಸ್ತಾರೆ. ಅಶೋಚಾನನ್ಮ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಸತೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ನೋಡಪ್ಪ ಅರ್ಜುನ, ನೀನೆಲ್ಲ ಮಾಡುವ ವಾದಗಳು ಇದು ಪ್ರಜ್ಞಾವಾದ. ಅಂದ್ರೆ ಏನು? ಪ್ರಜ್ಞಾ ಅಂತಂದ್ರೆ ಜ್ಞಾನಿಗಳು ವಾದ ಹಾಗೆ ಅರ್ಥ ಅಲ್ಲ. ಪ್ರಜ್ಞಾವಾದ ಅಂದ್ರೆ ನಿನ್ನ ತಲೆಗೆ ಬಂದ ವಾದಗಳನ್ನು ನೀನು ಮಾಡ್ತಾ ಇದ್ದೆ. ನಿನಗೇನು ಮನಸ್ಸಿಗೆ ನೋವಾಗಿ ಬಾಯಿಯಿಂದ ಹೇಳಬೇಕಲ್ಲ ಅದನ್ನೆಲ್ಲ ಹೇಳ್ತಾ ಹೊರಟಿದ್ದೀವಿ. ಆದರೆ ನ್ಯಾಯಪೂರ್ವಕವಾದ ಜ್ಞಾನಪೂರ್ವಕವಾದ ವಾದಗಳಲ್ಲಿ, ಯುಕ್ತಿಪೂರ್ವಕವಾದ ವಾದಗಳಲ್ಲ, ಧರ್ಮಪೂರ್ವಕವಾದ ವಾದಗಳಲ್ಲ. ಹಾಗಾಗಿ ನೀನೇನು ವಾದಗಳು ಮಾಡಿದ್ದಿ, ಮನಸ್ಸಿಗೆ ನೋವಾದಂತಹ ವ್ಯಕ್ತಿ ಮಾಡಬೇಕು ಹಾಗೆ ಮಾಡಿದ್ದಾನೆ. ನೀನು ಜ್ಞಾನಿಯಾಗಿದ್ದಿ ಅನ್ನೋ ಸಲುವಾಗಿಯೇನೆ ಸ್ವಲ್ಪ ಹಿಡಿತದಲ್ಲಿ ವಾದ ಮಾಡಿದ್ದಿ. ಕೆಲವರೆಲ್ಲ ನೋಡ್ರಿ, ಸ್ವಲ್ಪ ಏನು ಹೆಚ್ಚು ಕಮ್ಮಿ ಅಂತಂದ್ರೆ, ನಾನು ಹೇಳಿದ್ದೇನೆ ನಿನಗೆ, ಪ್ರತಿನಿತ್ಯ ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ಗುಡಿಗೆ ಹೋಗಿ ತಲೆ ಪಡ್ಕೊಂಡು ಬರ್ತಿ, ಏನೂ ಆಗೋದಿಲ್ಲ, ಬಿಡೋದಿಲ್ಲ, ಸೊಳ್ಳೆ ಹೋಗ್ತಿ, ನೋಡಿ ಆಯ್ತು ಅಂತ ಹೇಳಿ ಅವ್ರಿಗೆ ಇದನ್ನೇ ಕಾಯ್ತಿರ್ತಾರೆ. ಪಾಪ ಹೋಗಿ ದೇವರು ಗುರುಗಳು ಶ್ರದ್ಧಾ ಭಕ್ತಿ ವಿಶ್ವಾಸ ಮಾಡೋರನ್ನ ಜಬರಿಸಿ ಬೈದು ಇನ್ನೊಮ್ಮೆ ಊರಿಗೆ ಹೋಗದೆ ಇದ್ದಂತೆ ನಾ ಹೇಳಿದ್ದೇನೆ ಹೋಗ್ಬೇಡ ಅಂತ, ಹೋದದ್ದಕ್ಕೆ ಆಯ್ತು. ಈಗ ಅನ್ನೋರು ಎಷ್ಟು ಜನ ಇದ್ದಾರೆ. ಇಂಥ ಎಲ್ಲ ಆದ ಕೆಲಸಗಳನ್ನ ಏನು ಸಂತೋಷ ಪಡದೇನೆ, ಅದನ್ನ ಪುರಸ್ಕಾರ ಮಾಡದೇನೆ ಉದಾಸೀನವಾಗಿರ್ತಾರೆ. ಯಾವುದೋ ಒಂದೇನೋ ಅಪಚಾರ ಅಪಶಕನ ಆದದ್ದು ನೋಡಿ ಅವನಿಗೆ ಯಾವ್ದು ಇಷ್ಟವಿಲ್ಲೋ ಅದನ್ನ ಈ ಮಾತನ್ನು ತೆಗೆದುಕೊಂಡು ಅಲ್ಲಿ ಹಚ್ಚಿ ಅದನ್ನ ಒಟ್ಟಾರೆ ಇಲ್ಲ ಅಂತ ಮಾಡಿಬಿಡ್ತಾನೆ. ಹೀಗೆಲ್ಲ ಮಹಾನುಭಾವರು ಇರ್ತಾರೆ ಕೆಲವರು. ಅದಕ್ಕೆ ಕೃಷ್ಣ ಎಲ್ಲದಕ್ಕೂ ಎಲ್ಲವರಿಗೂ ಉತ್ತರ ಕೊಡುವಂತೆ ಹೇಳ್ತಾನೆ. ಅಶೋಚಾನನ್ಮ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾರತೆ. ನಿನ್ನ ವಾದಗಳು ಇದು ಪ್ರಜ್ಞಾವಾದ, ನಿನ್ನ ತಲೆಗೆ ತೋಚಿದ ವಾದಗಳನ್ನು ನೀನು ಹಾಕ್ತಾ ಇದ್ದೀ. ಆದರೆ ನೀನು ಶೋಕ ಪಡಬೇಡ. ಯಾಕೆ? ನೀನು ಪಂಡಿತರಾದವರು ಎಂದು ಶೋಕ ಪಡುವುದಿಲ್ಲ. ನೀನು ಜ್ಞಾನಿ, ಅಪರೋಕ್ಷ ಜ್ಞಾನಿ. ಸಾಮಾನ್ಯ ಅರ್ಜುನ ಮಾಡುವ ಪ್ರಶ್ನೆಗಳು ನೋಡಿದರೆ ಅರ್ಜುನ ಸಣ್ಣವನು ಅಂತ ಅನಿಸ್ತದೆ. ಆದರೆ ಸಣ್ಣವರಿಗೆ ಬರುವ ಪ್ರಶ್ನೆಗಳನ್ನು ಅರ್ಜುನ ಮಾಡಿದ್ದಾನೆ ಅಷ್ಟೇ. ನಮಗೆಲ್ಲ ಬರುವ ಪ್ರಶ್ನೆಗಳನ್ನ ಅರ್ಜುನ ಮಾಡಿದ್ದಾನೆ. ಯಾಕೆ? ಅರ್ಜುನ ದೇವೇಂದ್ರವನು, ಸಾಮಾನ್ಯ ಅಲ್ಲವನು. ಅಂತ ದೇವೇಂದ್ರನಾದ ಅರ್ಜುನ ಮಾಡುವ ಪ್ರಶ್ನೆಗಳ ಇವು. ಹೌದು, ಯಾರ ಪ್ರಶ್ನೆಗಳು? ದೇವೇಂದ್ರ ನಮಗೆ ಬರುವ ಪ್ರಶ್ನೆಗಳನ್ನು ಮಾಡಿಕೊಂಡು. ಹಾಗಾಗಿ ಅಶೋಚ, ಶೋಕವನ್ನು ಪಡಬೇಡ. ಅನ್ವಶೋಚಸ್ತ್ವಂ, ನೀನು ಮಾಡುವ ವಾದಗಳೆಲ್ಲ ಪ್ರಜ್ಞಾವಾದಗಳು. ಹಾಗಾಗಿ ಅಗತಾಸೂಷ್ಟ ನಾನು ಶೋಚಂತೆ ಪಂಡಿತಾ. ಸತ್ತವರು ಸಾಯೋರ ಬಗ್ಗೆ ಯಾಕೆ ಶೋಕ ಪಡ್ತೀನಿ ನೀನು? ಎಂದಾದರೂ ಸಾಯಲಿಕ್ಕೆ ಬೇಕು. ಹಿಂದೆ ಸತ್ತು ಹೋಗಿದ್ದಾರೆ ಗತಾಸೂನ್ ಅಗತಾಸೂಶ್ಚ, ಇನ್ನು ಮುಂದೆ ಸಾಯೋರಿದ್ದಾರೆ. ಸತ್ತವರಿಗೆ ಸಾಯೋರಿಗೆ ಅವರನ್ನ ಕಂಡು ಶೋಕ ಪಡುವುದು ಇದು ಪಂಡಿತರ ಲಕ್ಷಣ ಅಲ್ಲ, ಜ್ಞಾನಿಗಳ ಲಕ್ಷಣ ಅಲ್ಲ. ಏನಿದು ಉತ್ತರ? ಕೃಷ್ಣ ಅರ್ಜುನ ಪ್ರಶ್ನೆ ಏನು ಕೇಳಿದ್ದಾನೆ? ನಮ್ಮವರಿದ್ದಾರೆ, ಅವರೆಲ್ಲ ಸಾಯಿಸಬೇಕಾಗ್ತದೆ, ಅವರನ್ನೆಲ್ಲ ಸಂಹಾರ ಮಾಡದೆ ಹೊರತು ನನ್ನ ರಾಜ್ಯವನ್ನು ನಾನು ಸ್ವೀಕಾರ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಭಿಕ್ಷಾಚನೆ ಮಾಡಾದರೂ ಭಿಕ್ಷೆ ಬೇಡಾದರೂ ರಾಜ್ಯದ ಅಥವಾ ನನ್ನ ಹೊಟ್ಟೆಯನ್ನ ಅಥವಾ ನಮ್ಮವರನ್ನು ಸಾಕ್ತೇನೆ ಹೊರತು ಯುದ್ಧ ಮಾಡಿ ನಾನು ಮಾಡೋದಿಲ್ಲ ಅಂತ ಹೇಳಿದ ಪ್ರಶ್ನೆ ಉತ್ತರ ಏನು ಕೊಟ್ಟ? ನೀನು ಶೋಕ ಪಡಬೇಡ, ಅವರು ಸತ್ತರೆ, ಹಿಂದೆ ಸತ್ತು ಹೋಗಿದ್ದಾರೆ ಅಥವಾ ಮುಂದೆ ಸಾಯೋರಿದ್ದಾರೆ, ಅವರನ್ನು ನೋಡಿ ನೀನು ಯಾಕೆ ಶೋಕ ಪಡ್ತೀ? ಈ ಪ್ರಶ್ನೆಗೆ ಉತ್ತರ ಇಷ್ಟೇ ಅಲ್ಲ, ಇನ್ನು ಅನೇಕ ಮಾತುಗಳನ್ನು ಹೇಳ್ತಾನೆ ಕೃಷ್ಣ. ಹಿಂದೆ ಸತ್ತು ಹೋದವರು ಅನೇಕ ಜನ ಇದ್ದಾರೆ, ಅವರ ಬಗ್ಗೆ ಶೋಕ ಪಡುವುದರಲ್ಲಿ ಅರ್ಥವಿಲ್ಲ. ಸಾಯೋರು ಇರ್ತಾರೆ, ಅವರ ಬಗ್ಗೆ ಶೋಕ ಪಡುವುದರಲ್ಲಿ ಅರ್ಥವಿಲ್ಲ. ನಮ್ಮ ಕರ್ತವ್ಯ ಕರ್ಮಗಳಲ್ಲಿ ನಾವು ಫೋಕಸ್ ಮಾಡಬೇಕು, ಅಲ್ಲಿ ದೃಷ್ಟಿ ನಮ್ಮ ಗಮನವನ್ನು ಅಲ್ಲಿ ಹರಿಸಬೇಕು. ಯಾವುದು ನಮ್ಮ ಕರ್ತವ್ಯ? ಸಾಯೋರು ಸಾಯ್ತಿರ್ತಾರೆ, ಹುಟ್ಟೋರು ಹುಡ್ತಿರ್ತಾರೆ. ಇಲ್ಲಿ ಅನೇಕ ಈ ಉತ್ತರ ಅನೇಕ ಗರ್ಭಿತವಾಗಿದೆ. ತಂದೆ ತಾಯಿ ಬಂಧುಗಳು ಗುರುಗಳು ಶಿಷ್ಯರು ಇವರೆಲ್ಲ ಏನಿದ್ದಾರಲ್ಲ ಈ ಜನ್ಮಕ್ಕೆ ಸಂಬಂಧಪಟ್ಟವರು. ವಿದ್ಯೆ ಬೇರೆ, ಬ್ರಹ್ಮವಿದ್ಯೆ ಬೇರೆ. ಬ್ರಹ್ಮವಿದ್ಯೆ ಇದು ಜನ್ಮ ಜನ್ಮಕ್ಕೂ ಸಂಬಂಧ ಇರ್ತದೆ, ಉಪಕಾರ ಜನ್ಮ ಜನ್ಮಕ್ಕೂ ಸಂಬಂಧ ಇರ್ತದೆ, ಅದು ಬೇರೆ.
ತಂದೆ ತಾಯಿ. ಅದಕ್ಕೆ ಭಾಗವತದಲ್ಲಿ ಒಂದು ಕಥೆ ಬರುತ್ತದೆ. ಕೂಸು ಹುಟ್ಟಿದ ಕೂಡಲೇನೆ ಚೈತ್ರಕೇತು ಗಂಧರ್ವ ಹುಟ್ಟಿದ ಕೂಡಲೇನೆ ಗಂಧರ್ವಲ್ಲ, ಹುಟ್ಟಿದ ಕೂಡಲೇ ಸತ್ತು ಹೋಗ್ಬಿಡುತ್ತೆ. ದೇಶಕ್ಕೆ ರಾಜ ಇರ್ತಾನೆ, ಮಕ್ಕಳಿಲ್ಲ ಅಂತ ತಾನು ತಪಸ್ಸು ಮಾಡಿ ಮಕ್ಕಳನ್ನ ಪಡಿತಾನೆ. ಆಗ ಅವನು ಸತ್ತು ಹೋಗ್ಬಿಡ್ತಾನೆ. ಆಗ ಬಹಳ ಅಳತಾ ಕೊಡ್ತಾರೆ, ಸಂಸ್ಕಾರಾದಿಗಳನ್ನು ಮಾಡೋದಿಲ್ಲ. ನಾರದರು ಬರ್ತಾರೆ. ನಾರದರು ಬಂದು ಉಪದೇಶ ಮಾಡುತ್ತಾರೆ, ಹೀಗೆಲ್ಲ ಅಳಬಾರ್ದಪ್ಪ ನೀನು, ರಾಜ ತಿಳಿದವನು ನೀನು ಅಂದಾಗ ಏನು ವಿಕಾರವಾಗೋದಿಲ್ಲ, ಹಾಗೆ ಅಳತಾನೆ ಇರ್ತಾನೆ. ಆಗ ಒಂದು ಕೆಲಸ ಮಾಡ್ತೇನೆ, ನೀನು ಯಾರು ಸತ್ತಾರಲ್ಲ ಅವ್ರ ಸಲುವಾಗಿ ಅಳ್ತಾ ಇದೆಯಲ್ಲ, ಆ ಸತ್ತ ವ್ಯಕ್ತಿಯನ್ನೇ ಕರಿತೀನಿ ನಾನು. ಅವನು ಇರ್ತಾನೆ ಅಂತಂದ್ರೆ ಇರ್ಲಿ, ನಿನ್ನ ಅಳು ನಿಂದ್ರಿಸಿದ್ರೆ ಸಾಕಪ್ಪ ನನಗೆ, ನಿನ್ನ ಈ ದುಃಖ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾರದರು ಆ ಸತ್ತ ಜೀವವನ್ನೇ, ಅವನಿಗಿನ ಹೆಸರು ಆಗಿರೋದಿಲ್ಲ, ಹುಟ್ಟು ಹುಟ್ಟಿಸುತ್ತಿಲ್ಲ, ಸತ್ತು ಹೋಗಿರ್ತಾನೆ, ಸತ್ತ ಜೀವನನ್ನೇ ಕರೀತಾರೆ. ದೇವರನ್ನ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ, ಈ ಒಳ್ಳೆ ವ್ಯಕ್ತಿ ತಾನು ಹತಾಶನಾಗಿದ್ದಾನೆ, ಬುದ್ಧಿಹೀನನಂತೆ ವರ್ತನೆ ಮಾಡ್ತಾ ಇದ್ದಾನೆ, ಕರ್ತವ್ಯ ಕರ್ಮ ಮೂಢನಾಗಿದ್ದಾನೆ, ಹಾಗಾಗಿ ಇವನಿಗೆ ತನ್ನ ಕರ್ತವ್ಯ ಕರ್ಮದ ಪ್ರಜ್ಞೆಯನ್ನು ತಿಳಿಸಿಕೊಡಬೇಕಾಗಿದೆ, ಹಾಗಾಗಿ ಆ ಜೀವನನ್ನ ಕರೆಸು ಪರಮಾತ್ಮ ಅಂದಾಗ ಜೀವಾತ್ಮನನ್ನ ಕರೀತಾರೆ. ಬರ್ತಾನೆ. ಬಂದಾಗ ಜೀವ ನೋಡು, ನೀನು ಈ ದೇಹ ಬಿಟ್ಟು ಹೋದಿ, ಸತ್ತಿ ನೀನು, ಸತ್ತಿದ್ದಕ್ಕಾಗಿ ಇವರೆಲ್ಲ ಇಷ್ಟು ದುಃಖ ಪಡ್ತಾ ಇದ್ದಾರೆ, ಇವನು ನಿನ್ನ ತಂದೆ, ಇವ್ರು ನಿನ್ನ ತಾಯಿ, ಇವ್ರು ಬಂಧು ಮಿತ್ರ ಅಣ್ಣ ತಮ್ಮ ಅಂತೆಲ್ಲ ತೋರಿಸ್ತಾರೆ ನಾರದರು. ಹಾಗಾಗಿ ನೀನು ಮತ್ತೆ ಈ ದೇಹದಲ್ಲಿ ಬಂದ್ಬಿಡು, ದೇಹ ಎದ್ದು ಓಡಾಡಿತು ಅಂದ್ರೆ ಸಂತೋಷ ಆಗ್ತದೆ, ಹಾಗಾಗಿ ನೀನು ಮತ್ತೆ ಈ ದೇಹ ಬಿಟ್ಟು ಹೋಗ್ಬೇಡ ಬಾ ಅಂತ ಕರೆದ್ರೆ ಆ ಜೀವ ಏನು ಉತ್ತರ ಕೊಡಬೇಕು? ಯಾರು ತಂದೆ, ಯಾರ ತಾಯಿ? ಅವರೆಲ್ಲ ನೋಡ್ತಾ ಇದ್ದಾರೆ. ಯಾರ ಸಲುವಾಗಿ ಅಳ್ತಾ ಇದ್ದ ತಂದೆ ತಾಯಿಗಳು ಇದ್ದಾರಲ್ಲ ಅವರೆಲ್ಲ ನೋಡ್ತಾ ಇದ್ದಾರೆ. ನೋಡುವಾಗ್ಲೇನೆ ಆ ಜೀವ ಉತ್ತರ ಕೊಡ್ತದೆ. ಯಾರ ತಂದೆ, ಯಾರ ತಾಯಿ? ಆ ದೇಹ ಯಾವಾಗ ಬಿಟ್ಟು ಹೋಗಿನೋ, ನನ್ನ ಪ್ರಾರಬ್ಧ ಕರ್ಮ ಯಾವಾಗ ತೀರಿದೋ ಅಂತ ನಾನು ಬಚಾವಾದೆ ಅಂತ ನಾನು ಮೇಲೆ ಹೊರಟಿದ್ದೆ ನನ್ನ ಲೋಕಕ್ಕೆ, ಈ ಜನ್ಮಕ್ಕೆ ತಂದೆ ತಾಯಿಗಳು ಅವ್ರ ಸಲುವಾಗಿ, ಅವ್ರು ನನ್ನ ಸಲುವಾಗಿ ಹತ್ರೆ ನಾನೇ ಯಾಕೆ ಊರ ಸಲುವಾಗಿ ಕೂಡ್ಲಿ ಅಂತ ಹೇಳಿ ಅವನು ಉತ್ತರ ಕೊಟ್ರೆ ಆಗ ಅವನಿಗೆ ವೈರಾಗ್ಯ ಬರ್ತದೆ ರಾಜನಿಗೆ. ನಾರದರು ಎಷ್ಟೆಲ್ಲ ಉಪದೇಶ ಮಾಡಿದ್ರೆ ಅವನಿಗೆ ಕೇಳಿದ್ದ ಉಪದೇಶ ಪರಿಣಾಮ ಆಗಲಿಲ್ಲ. ಯಾರ ಸಲುವಾಗಿ ಇವನು ಇಷ್ಟು ಕಷ್ಟಪಡ್ತಿದ್ದ ಆ ವ್ಯಕ್ತಿನೇ ಹೀಗೆ ಉತ್ತರ ಕೊಟ್ಬಿಟ್ರೆ ಅವನಿಗೆ ಸಮಸ್ಯೆ ಆಯ್ತು. ಓ, ಅಂದ್ರೆ ತಾತ್ಕಾಲಿಕವಾಯಿತಲ್ಲ ಸಂಬಂಧಗಳು, ವಿಕಾರಗಳು ಅಂತ ವಿಚಾರ ಮಾಡಿ ಆಗ ಅವನು ಆ ದೇಹಕ್ಕೆ ಸಂಸ್ಕಾರ ಮಾಡಿದ. ಈ ಬುದ್ಧಿ ಬರಲಿ ಅನ್ನೋ ಸಲುವಾಗಿ ನಾರದರು ಬಂದು ಉಪದೇಶ ಮಾಡಿದ್ರು, ಕೊನೆಗೆ ಆ ಜೀವನವನ್ನು ಕರೆದು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು, ಸಾಯೋರು ಸಾಯ್ತಿರ್ತಾರೆ, ಹುಟ್ಟೋರು ಹುಟ್ಟಿರ್ತಾರೆ ಅಂತ ಹೇಳಿ ಅವರ ಬಗ್ಗೆ ಉದಾಸೀನ ಮಾಡುವುದಲ್ಲ. ಕರ್ತವ್ಯ ಕರ್ಮಗಳು ಏನಿದೆ ನಾವು ಮಾಡೋದು. ಹೆಂಡತಿಗೆ ಏನು ಪೋಷಣ ಲಾಲನೆಗಳನ್ನು ಮಾಡಬೇಕು, ಪ್ರೀತಿ ಮಾತುಗಳನ್ನು ಮಾತಾಡಬೇಕು, ಏನು ಅವರಿಗೆ ವ್ಯವಸ್ಥೆ ಮಾಡಿಕೊಡಬೇಕು, ಮಕ್ಕಳಿಗೆ ಅವರಿಗೆ ಎಲ್ಲ ಮಾಡಬೇಕು. ನಾವು ಅಲ್ಲೇ ಮಗ್ನರಾಗಬಾರ್ದು, ಇಷ್ಟೇ ಹೇಳುವ ಶಾಸ್ತ್ರದ ತಾತ್ಪರ್ಯ. ಅವರನ್ನ ನಮ್ಮ ಸಾಧನೆಗಾಗಿ ಬಳಸಿಕೊಳ್ಬೇಕು. ಇಲ್ಲೊಂದು ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ, ಇದರಲ್ಲೇನೇ ಒಂದು ಅಂಶ ಇದು ಸೇರ್ತದೆ. ನಾನು ಆಗಲೇ ಹೇಳಿದ್ನಲ್ಲ, ಏನೋ ಸಮಸ್ಯೆ ಆಗಿರ್ತದೆ, ಆ ಸಮಸ್ಯೆಯನ್ನು ತಂದು ಯಾರು ದೇವರು ಗುರುಗಳು ಅಂತಂತಿರ್ತಾರೋ ಅವ್ರ ತಲೆ ಮೇಲೆ ಹಾಕ್ತಾರೆ. ನೀನು ಅಲ್ಲಿ ಹೋಗಿದ್ದಿಲ್ಲ ಅಂದ್ರೆ ನನಗೆ ಸಮಸ್ಯೆನೇ ಬರ್ತಿದ್ದಿಲ್ಲ, ನಾನು ಹೇಳಿದೆ ಕೇಳಿದೆ ನೀನು ಹೋಗ್ಲಿಲ್ಲ. ಅಥವಾ ಯಾರು ಸಮಸ್ಯೆ ಪರಿಹಾರಕ್ಕಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಿರ್ತಾರೋ, ಗುರುಗಳನ್ನ ಪ್ರಾರ್ಥನೆ ಮಾಡ್ತಿರ್ತಾರೋ, ಸೇವಾದಿಗಳನ್ನ ಮಾಡ್ತಿರ್ತಾರೋ, ಏನೋ ದಾನ ಧರ್ಮಗಳನ್ನು ಮಾಡಿರ್ತಾರೋ, ಮಾಡಿದಾಗಲೂ ಅವರಿಗೆ ಸಮಸ್ಯೆಗಳು ಪರಿಹಾರ ಆಗದೆ ಇದ್ದ ಅವಸ್ಥೆ ಇರ್ತದೆ. ಹಾಗೆ ಆಗ್ತದೆ. ಮುಂದೆ ನಾಸ್ತೋ ವಿದ್ಯತೆ ಭಾವ ಅಂತ ಶ್ಲೋಕದಲ್ಲಿ ಕೃಷ್ಣ ಹೇಳೋನಿದ್ದಾನೆ. ಹಾಗೇ ಆಗ್ತದೆ. ಸಮಸ್ಯೆ, ಯಾವ ಸಮಸ್ಯೆಗಾಗಿ ಇವನು ಸಾಧನೆ ಮಾಡ್ತಿರ್ತಾನೋ ಆ ಸಮಸ್ಯೆ ಪರಿಹಾರ ನಿಶ್ಚಿತವಾಗಿ ಹಾಗೇ ಆಗ್ತದೆ. ಆದರೆ ಸಾಧನೆ ಎಷ್ಟಾಗಬೇಕಾಗಿದೆ ಅಷ್ಟಾಗಿಲ್ಲ, ಅಥವಾ ಇವನಿಗೆ ಮಹಾಫಲ ಸಿಗಬೇಕಾಗಿದೆ, ಹಾಗಾಗಿ ಸಾಧನೆ ಹೆಚ್ಚು ಮಾಡಿಸ್ತಾ ಇದ್ದಾನೆ ದೇವರು. ಎರಡು ಇದೆ. ದೇವರಿಗೆ ತಲೆ ಸರಿ ಇಲ್ಲ ಅಂತ ಅರ್ಥ ಮಾಡಿ ಕಾರಣ ಇಲ್ಲ. ಸಾಧನೆ ಮಾಡಿಸ್ಕೋತಾನೆ, ಫಲ ಕೊಡೋದಿಲ್ಲ, ಹಾಗೆಂದು ಮಾಡೋದಿಲ್ಲ ದೇವರು. ಇಷ್ಟು ದಿವಸ ಫಲ ಕೊಟ್ಟಿದ್ದಾನೆ ಅಂದ್ರೆ ಏನರ್ಥ? ಸಾಧನೆ ನಾವು ಮಾಡಿದ್ದೇವೆ, ಅದು ಪಕ್ವವಾಗಿದೆ ಅಂತ ಅರ್ಥ. ಹಾಗೆ ಯಾವ ಸಾಧನೆಗಾಗಿ ನಾವು ಕರ್ಮಗಳನ್ನು
ಮಾಡ್ತಾ ಇದ್ದೇವೋ ಅಥವಾ ಮುಂದೆ ನಡೀತಾ ಇದ್ದೇವೋ ನಮ್ಮಿಂದ ಆ ಸಾಧನೆಗೆ ಬೇಕಾದ, ಆ ಫಲಕ್ಕೆ ಬೇಕಾದ ಸಾಧನೆ ಪೂರ್ಣ ಆಗಿಲ್ಲ ಅಂತಾದ್ರೂ ಒಂದರ್ಥ, ಅಥವಾ ಅವನು ಕೊಡಬೇಕಾದ ಫಲ ಏನಿದೆಯಲ್ಲ ಬಹಳ ದೊಡ್ಡದಿದೆ, ಅವನು ಕೊಡಬೇಕಾದ, ನಾವು ಒಂದು ಮಾವಿನ ಹಣ್ಣು ಸಲುವಾಗಿ ಸಾಧನೆ ಮಾಡ್ತಾ ಇದ್ದೀವಿ, ದೇವರೇನಂತಿದ್ದಾನೆ ಒಂದು ಪೂರ್ಣ ಒಂದು ಡಬ್ಬಿನೇ ಕೊಡ್ಬೇಕಂತ ನಾನು ಅನ್ಕೊಂಡಿದ್ದೇನೆ ನಿನಗೆ, ಹಾಗಾಗಿ ಸಾಧನೆ ಹೆಚ್ಚು ಮಾಡು ಅಂತ ನಾನು ಹೇಳ್ತಾ ಇದ್ದೇನೆ, ನೀನೇನೋ ತಿಳ್ಕೊಂಡು ಕೂಡ್ತೀವಿ, ಹಾಗೆ ತಿಳ್ಕೊಂಡು ಕೂಡಬೇಡ ಅಂತ ಆದರೂ ಎರಡು ಉದ್ದೇಶ. ಇಲ್ಲ ಅಂತ ಆದರೆ ಮೂರನೇದೊಂದಿದೆ, ಅದು ಬಹಳ ಮಹತ್ವದ್ದು. ನಾನು ಮೇಲಿನ ಮೇಲೆ ಎಲ್ಲ ಕಡೆ ಹೇಳ್ತಿರ್ತೇನೆ. ಏನು ಅಂತಂದ್ರೆ ಏನೋ ಕಷ್ಟ ಇದೆ, ಸೇವಾ ಮಾಡ್ತಾ ಇರ್ತೇವೆ, ಪಾಠ ಕೇಳ್ತಾ ಇರ್ತೇವೆ, ಪ್ರವಚನ ಕೇಳ್ತಾ ಇರ್ತೇವೆ, ಆವಾಗ ಕಷ್ಟ ಪ್ರಾರಂಭವಾಗ್ತದೆ. ಅಲ್ಲಿವರೆಗೆ ನಮ್ಮ ಯಾವ ಕಷ್ಟನೂ ಬಂದಿರಂಗಿಲ್ಲ, ಯಾವ ರೋಗನೂ ಬಂದಿರೋದಿಲ್ಲ, ಯಾವ ಮನೆಯಲ್ಲಿ ಸಮಸ್ಯೆನೂ ಬಂದಿರೋದಿಲ್ಲ. ಇದನ್ನು ಪರೀಕ್ಷೆ ಮಾಡಿ ನೋಡ್ರಿ ಬೇಕಾದ್ರೆ ನೀವು. ಯಾವಾಗ ದೇವರ ಹತ್ರ ಬರ್ತೇವೆ, ಆರಾಧನೆಗೆ ಬರ್ತೇವೆ, ಪೂಜನೆಗೆ ಬರ್ತೇವೆ, ಪಾಠಕ್ಕೆ ಬರ್ತೇವೆ, ಪ್ರವಚನಕ್ಕೆ ಬರ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ಅಂದೇ ನಮಗೆ ತೊಂದರೆ ಪ್ರಾರಂಭವಾಗ್ತದೆ. ಯಾಕೆ ಹೀಗಾಗ್ತದೆ? ಮಾಡದೇ ಇದ್ದವರಿರ್ತಾರೆ, ಮಾಡಿದವರಿಗೆ ಸಮಸ್ಯೆ ಆಗ್ತದೆ ಅಂತ ಅನಾಯಾಸ ನಿಸ್ಸಂದೇಹವಾಗಿ ಏನೋ ಪ್ರಶ್ನೆ ಬಂದ್ಬಿಡ್ತದೆ. ಅದಕ್ಕೆ ಶಾಸ್ತ್ರಕಾರರು ಅವರ ಹಿನ್ನೆಲೆ ಕೊಡ್ತಾರೆ. ಏನಂತಂದ್ರೆ, ನಮಗೆ ದೇವರಲ್ಲಿ ವಿಶ್ವಾಸ ಬರ್ತದೆ, ಗುರುಗಳಲ್ಲಿ ವಿಶ್ವಾಸ ಬಂದಿರುತ್ತದೆ, ದೇವರಲ್ಲಿ ವಿಶ್ವಾಸ ಬಂದಿರುತ್ತದೆ. ಅಂತ ಅವಸ್ಥೆಯಲ್ಲೇನೆ ನಾವು ಹಿಂದೆ ಮಾಡಬಾರದ ಕರ್ಮ ಪಾಪಗಳನ್ನ ಮಾಡಿರ್ತೇವಲ್ಲ, ಅದನ್ನೆಲ್ಲ ಇಲ್ಲಿ ಚುಟ್ಟ ಮಾಡ್ತಾನೆ ದೇವರು, ಅದನ್ನೆಲ್ಲ ಪರಿಹಾರ ಮಾಡ್ತಾನೆ. ಇಂಥ ಜನ್ಮ ಬಂದಾಗಲೇನೆ, ಇಂಥ ತಿಳುವಳಿಕೆ ಬಂದಾಗ, ಹೀಗೆ ದೇವರ ಮೇಲೆ ನಿಮಗೆಲ್ಲ ವಿಶ್ವಾಸ ಇದೆಯಲ್ಲೋ? ಇದೆ. ಹಾಗಾಗಿ ನಿಮಗೆ ಹೆಚ್ಚು ಕಷ್ಟ ಕೊಟ್ಟಾಗ, ಆ ಕಷ್ಟವನ್ನು ಪರಿಹಾರ ಮಾಡಬೇಕಾದಾಗ ದೇವರನ್ನು ನಾವು ಬೈಯುವುದಿಲ್ಲ, ಗುರುಗಳನ್ನ ಬೈಯುವುದಿಲ್ಲ. ಆ ಅವಸ್ಥೆ ಬಂದಾಗಲೇನೆ ಹೆಚ್ಚು ಕಷ್ಟ ಕೊಡ್ತಾನೆ. ದೇವರನ್ನ, ಗುರುಗಳನ್ನ ಏನಪ್ಪಾ ನನಗೆ ಬೆನ್ನತ್ತಿದ್ದಾನೆ ದೇವರು, ನನಗೆ ಬೆನ್ನತ್ತಿ ಕಷ್ಟ ಹೋದ ಇದ್ದಾನೆ ಅಂತ ಅನ್ನೋರಿಗೆ ಬಹಳ ಕಷ್ಟ ಕೊಡೋದಿಲ್ಲ ದೇವರು. ನಾನು ಮಾಡಿದ ಪಾಪ ದೇವರು ನನಗೆ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದಾನೆ ಅಂತ ಯಾರಿಗೆ ಪರಿಪೂರ್ಣವಾದ ಬುದ್ಧಿ ಇರ್ತದಲ್ಲ, ಅವರಿಗೆ ಹೆಚ್ಚು ಕಷ್ಟ ಕೊಡ್ತಾನೆ. ಯಾಕೆ? ತಿಳುವಳಿಕೆ ಇಲ್ಲದೆ ಇದ್ದಾಗ, ದೇವರ ಗುರುಗಳ ಮೇಲೆ ವಿಶ್ವಾಸ ಇಲ್ಲದೆ ಇದ್ದ ಜನ್ಮ ಬಂದಾಗ ದೇವರು ನಮಗೆ ಆ ಎಲ್ಲ ಕಷ್ಟಗಳನ್ನು ಕೊಡ್ತಾ ಹೋದ್ರೆ ದೇವರನ್ನು ನಾವು ಬೈತಾ ಹೋಗ್ತೇವೆ. ದೇವರನ್ನ ಬೈದಂತೆ ಪಾಪಗಳು ಪರಿಹಾರ ಆಗ್ತದೋ ಹೆಚ್ಚಾಗ್ತಾ ಹೋಗ್ತದೋ? ನಮಗೆ ಕಾಲು ಮುರಿಬೇಕು ಅಂತ ಇದೆ, ಆರಾಮಾಗಿದ್ವಿ 40 ವರ್ಷ. ಆಮೇಲೆ 40 ವರ್ಷಕ್ಕೆ ಅನಿಸ್ತು ನಮಗೆ ದೇವ್ರ ಗುಡಿಗೆ ಹೋಗ್ಬೇಕು, ಪ್ರದಕ್ಷಿಣೆ ಹಾಕಬೇಕು, ಪೂಜಾ ಮಾಡಬೇಕು, ಸ್ವಾಮಿಗಳ ಉಪದೇಶ ಕೇಳಬೇಕು, ಹಾಗೆ ಈ ಎಲ್ಲ ಏನೋ ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅನಿಸ್ತು. ಬಂದಿದ್ದಕ್ಕೆ ಕಾಲು ಮುರಿತು ಅಂದ್ಕೊಳ್ಳಿ. ಆಗ ಪರಿಪೂರ್ಣನಾಗಿದ್ದಾನೆ ಮನುಷ್ಯ. ಆಗ ಅವನಿಗೆ ಅವಸ್ಥೆ ಬಂತು, ಎಂದೂ ಆಗ್ಬೇಕಾಗಿತ್ತು, ನನಗೆ ಇವತ್ತು ದೇವರು ಮಾಡಿದ ಅಂತ ಬುದ್ಧಿ ಇದ್ದ ಮನುಷ್ಯನಿಗೆ ಆ ಅವಸ್ಥೆ ಕೊಡ್ತಾನೆ ದೇವರು. ದೇವರು ಗುರುಗಳು ಅಂತನೂ ವಿಶ್ವಾಸನೇ ಇಲ್ಲ ಅಂತ ವ್ಯಕ್ತಿಗೆ ಅವಸ್ಥೆ ಕೊಟ್ಟ ಅಂತ ಅಂದ್ರೆ ದೇವರಿಗೆ ಬೈತಾನೆ, ಗುರುಗಳಿಗೆ ನಿಂದೆ ಮಾಡ್ತಾನೆ. ಆಗ ಅವನು ಭಕ್ತನೇ ಆಗಿದ್ದಾನೆ, ಹಾಗಾಗಿ ಈ ಅವಸ್ಥೆ ಅವನಿಗೆ ಬರಬಾರದು. ಮತ್ತೆ ಹೆಚ್ಚು ಹಿಂದಿನ ಪಾಪ ಪರಿಹಾರ ಮಾಡೋದಕ್ಕಾಗಿ ನಾನು ಅವನಿಗೆ ಸ್ವಲ್ಪ ಪಾಪ ಉಪಮರ್ದ ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟಾಗಲೂ ಪುನಃ ನನಗೆ ಬೈದು ಬಿಟ್ಟ ಅಂತ ಆದ್ರೆ ಆ ಪಾಪ ಮುಗಿಯುವುದೇ ಇಲ್ಲ. ಹಾಗಾಗಿ ದೇವರು ನಮಗೆ ಆ ಪಾಪದ ಪ್ರಾಯಶ್ಚಿತ್ತ ರೂಪವಾಗಿ ಈ ಕಷ್ಟಗಳನ್ನು ಕೊಡ್ತಾ ಇರ್ತಾನೆ. ಈ ಅಂಶನೂ ಇದರಲ್ಲಿ ಸೇರ್ತದೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮಗೆ ಯಾಕೆ ಬೆನ್ನು ಹತ್ತಿದ್ದಾನೆ ಅಂತ ಅನ್ನಬಾರ್ದು. ಹಾಗಾಗಿನೇ ಮಹಾನುಭಾವರನ್ನ ನಿನ್ನೆ ಮೊನ್ನೆ ಹೇಳಿದ್ದೆ, ಮಹಾನುಭಾವರೆಲ್ಲ ಕಷ್ಟಗಳನ್ನು ಕೇಳಿ 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 ಪಡೆದು ಅನುಭವಿಸಿ ಮುಗಿಸ್ತಾರೆ. ದಾರಿದ್ರ್ಯವನ್ನು, ದುಃಖವನ್ನು ಯಾಕೆ ಅನುಭವಿಸ್ತಾರೆ? ಯಾಕೆ ಕೇಳ್ತಾರೆ? ಅವರು ನಮಗೆ ಭಾರಿ ಧೋತ್ರ, ಭಾರಿ ಶಾಟಿ, ಬಂಗಾರಗಳನ್ನ, ಭಾರಿ ಗಾಡಿಗಳನ್ನ, ಮನೆಗಳನ್ನ, ಆರಾಮಾಗಿ ಭೋಗದಿಂದ ಇರುವುದಲ್ಲ. ಅಂದ್ರೆ ನಾವೆಲ್ಲ ಆ ಅವಸ್ಥೆಗೆ ಬಂದಿಲ್ಲ ಅಂತ ಅರ್ಥ. ಇನ್ನ ಅಷ್ಟು ಪಕ್ವರಾಗಬೇಕು. ಆ ಪಕ್ವತೆ ಬಂದಾಗ ಇದನ್ನೆಲ್ಲ ಬಿಟ್ಬಿಡ್ತೇವೆ. ಇದರಿಂದ ಏನಾಗೋದಿದೆ? ಅದೇ ಎಲ್ಲ ಉಪದೇಶ ಕೃಷ್ಣ ಮಾಡ್ತಾ ಇದ್ದಾನೆ. ಇದರಿಂದ ಏನಾಗೋದಿದೆ? ವಾಸಾಂಶ ಚೀರ್ಣಾನಿ ಅಂತನ್ನೋದು ಇದೇ ಉಪದೇಶ, ನೇನಂ ಚಿಂದಂತೆ ಶಸ್ತ್ರಾಣಿ ಅಂತನ್ನೋದು ಇದೇ ಉಪದೇಶ, ಸಂಬಂಧಪಟ್ಟ ಉಪದೇಶ. ಈ ಎಲ್ಲಾ ಮಾತುಗಳು ಒಂದಕ್ಕೊಂದು ಲಿಂಕ್ ಇದೆ, ಒಂದಕ್ಕೊಂದು ಚೈನ್ ಇದೆ. ಒಂದೆಲ್ಲಾದ್ರೂ ಕಟ್ ಆಯಿತು ಅಂದ್ರೆ ಆ ಕಡೆ ಹೋದವ್ರು ಆ ಕಡೆ ಹೋಗ್ತಾರೆ, ಈ ಕಡೆ ಹೋದವ್ರು ಈ ಕಡೆ ಹೋಗ್ಬಿಡ್ತಾರೆ. ಲಿಂಕೇ ಸಿಗುವುದಿಲ್ಲ, ಗಮನವೇ ಹತ್ತುವುದಿಲ್ಲ.
ಇಷ್ಟು ಅದ್ಭುತವಾದ ಉಪದೇಶ ಕೃಷ್ಣ ಮಾಡ್ತಾನೆ. ಯಾಕೇನತ್ವೇವಾಹಂ ಜಾತುನಾಸಂ ನತ್ವಂ ಏವೇ ಜನಾಧಿಪಾಹ ನಚೈವ ಭವಿಷ್ಯಾಮ ಸರ್ವೇವ ಯಪುತ್ರಂ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಗಮನಂ ಜರ ತಥಾ ದೇಹಾಂತರ ಪ್ರಾಪ್ತಿ ದೇಹಸ್ತತ್ರ ಮುಚ್ಯತೆ. ಬುದ್ಧಿವಂತನಾದವನಿಗೆ ಕಷ್ಟಪಡಬಾರದಪ್ಪ. ಯಾಕೆ? ಯಾರೂ ಹುಟ್ಟಿಲ್ಲ, ಯಾರೂ ಸಾಯುವುದಿಲ್ಲ, ಎಲ್ಲರೂ ನನ್ನಂತೆ ಇದ್ದಾರೆ. ಅರೆ, ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಯಾರು ಹುಟ್ಟುವುದಿಲ್ವಾ? ಯಾರು ಹುಟ್ಟುವುದಿಲ್ಲ. ಜೀವನಿಗೆ ಹುಟ್ಟಿಲ್ಲ, ಜೀವನಿಗೆ ಸಾವು ಇಲ್ಲ. ತ್ವಮೇವೇ ಜನಾಧಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ವಯವತಃ ಪರಂ. ನನ್ನಂತೆ ಇದ್ದಾರೆ ಎಲ್ಲರೂ. ಹಾಗಾದ್ರೆ ಮತ್ತೇನಾಗ್ತದೆ? ದೇಹಿನೋಸ್ಮಿನ್ ಯಥಾ ದೇಹ ಬರ್ತದೆ ಹೋಗ್ತದೆ. ಹೇಗೆ? ಒಂದೇ ದೇಹದಲ್ಲಿ ದೇಹವೂ ಕೂಡ ನಮ್ಮ ಜೊತೆಗೆ ನಮ್ಮಂತೆ ಇರುವುದಿಲ್ಲ. ನಾನು ಸಣ್ಣವನಿದ್ದಾಗ ಹೇಗಿತ್ತು ಹಾಗೆ ಈಗಿಲ್ಲ. ನನ್ನ ವಯಸ್ಸಿಗೆ ನಿಮಗೇನ್ ದೇಹ ಇತ್ತು, ಈ ವಯಸ್ಸಿಗೆ ಆ ದೇಹ ಇಲ್ಲ. ಹಾಗಾಗಿ ಕೌಮಾರ, ಯೌವನ, ಜರ ಇದು ಇದ್ದ ದೇಹದಲ್ಲೇನೆ ಪ್ರತಿನಿತ್ಯವೂ ದೇಹ ಬದಲಾಗ್ತಾ ಹೋಗ್ತದೆ. ಪ್ರತಿನಿತ್ಯವೂ ದೇಹ ಬದಲಾಗ್ತಾ ಹೋಗ್ತದೆ. ಇದ್ದಾಗಲೇನೆ ದೇಹ ಬದಲಾಗ್ತದೆ. ಅಂದ ಮೇಲೆ ಅದೇ ರೀತಿಯಾಗಿ ಈ ದೇಹ ಇವತ್ತು ಇರುತ್ತದೆ, ಆ ದೇಹ ಹೋದ ಕೂಡಲೇನೆ ಮತ್ತೊಂದು ದೇಹ ಬರ್ತದೆ ಜೀವನಿಗೆ. ಹಾಗಾಗಿ ದೇಹದಲ್ಲಿ ಬದಲಾವಣೆ ಅಷ್ಟೇ ಹೊರತು ಜೀವನಿಗೇನು ಬದಲಾವಣೆ ಇಲ್ಲ. ಹಾಗಾಗಿ ಜೀವ ಸಾಯ್ತಾನೆ, ಅವನನ್ನು ಸಾಯಿಸ್ತೇನೆ, ಅವನು ಸಾಯಿಸಿದ ಮೇಲೆ ನಾನು ಯುದ್ಧ ಏನಂತಾರೆ ರಾಜ್ಯವನ್ನು ಸ್ವೀಕಾರ ಮಾಡುತ್ತೇನೆ, ಇದೆಲ್ಲ ಎಲ್ಲಿವಾದಪ್ಪ? ಇದು ಕೇವಲ ಪ್ರಜ್ಞಾವಾದ. ಇದು ನೀನು ಜ್ಞಾನಿಯಾದವನು ಈ ಶೋಕ ಪಡುವುದರೊಳಗೆ ಅರ್ಥೇ ಇಲ್ಲ. ಹೇಗಿದೆ ನೋಡ್ರಿ ಉತ್ತರ? ಈಗ ಸರಿ ಹೊಂತೋ ಇಲ್ಲೋ? ಕೃಷ್ಣನಿಗೆ ಅರ್ಜುನ ಏನು ಕೇಳಿದ? ಭೀಷ್ಮ ದ್ರೋಣಾದಿಗಳನ್ನು ಸಂಹಾರ ಮಾಡಿ ರಾಜ್ಯವನ್ನು ಸ್ವೀಕಾರ ಮಾಡೋದ್ರೊಳಗೆ ಏನು ಸಾರ್ಥಕತೆ ಇದೆ, ಏನು ಪುರುಷಾರ್ಥ ಇದೆ? ಅವರ ರಕ್ತಪಾತವನ್ನ ಮಾಡಿಸಿ ರಾಜ್ಯವನ್ನು ಸ್ವೀಕಾರ ಮಾಡಿ ಏನು ಮಾಡೋದ್ರೊಳಗಿದೆ ಅಂತ ಕೃಷ್ಣನಿಗೆ ಕೇಳಿದರೆ, ಕೃಷ್ಣ ನೀನು ಶೋಕ ಪಡಬೇಡ, ಪಂಡಿತನಾದವನು ಹೀಗೆ ಶೋಕ ಪಡುವುದಿಲ್ಲ. ಯಾಕೆ? ಜೀವರಾಶಿಗಳು ಯಾರೂ ಸಾಯುವುದೇ ಇಲ್ಲ. ಯಾಕೆ? ಇದ್ದ ದೇಹದಲ್ಲೇನೆ ವಿಕಾರ ಬರುತ್ತದೆ. ದೇಹಕ್ಕೆ ವಿಕಾರ, ದೇಹನಾಶಗಳು, ದೇಹೋತ್ಪತ್ತಿಗಳಾಗ್ತದೆ ಹೊರತು ಜೀವನಿಗೇನಾಗುವುದೇ ಇಲ್ಲ. ಯಾವ ಜೀವ ಸಾಯುವುದೇ ಇಲ್ಲ ಅಂತ ಜೀವನಿಗೆ ನೀನು ಆ ಜೀವನ ಸಲುವಾಗಿ ದುಃಖಪಟ್ಟು ನಿನ್ನ ಕರ್ತವ್ಯ ಕರ್ಮದಿಂದ ಚ್ಯುತನಾಗಿ ನೀನು ಭ್ರಷ್ಟನಾಗಿ ಏನ್ ಮಾಡುವುದಿದೆ ಅಂತ ಉತ್ತರ ಕೊಡ್ತಾ ಇದ್ದಾನೆ. ಯಥಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಬಾಲಕಾವಸ್ಥೆ ಇರುತ್ತದೆ, ಯೌವನಾವಸ್ಥೆ ಇರುತ್ತದೆ, ವಾರ್ಧಕ್ಯಾವಸ್ಥೆ ಇರುತ್ತದೆ. ಒಂದೇ ದೇಹದಲ್ಲಿ ಕೊನೆಗೆ ಸಾಯುವ ಅವಸ್ಥೆ ಬರುತ್ತದೆ. ತಥಾ ದೇಹಾಂತರ ಪ್ರಾಪ್ತಿ, ದೇಹಾಂತರಗಳು ಅವನಿಗೆ ಸಿಗ್ತಾ ಹೋಗ್ತದೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯಂ ತಾತ್ವಿಕಸ್ವ ಭಾರತ. ಹಾಗಾದರೆ ಮತ್ತೆ ನಮಗೆ ದುಃಖಂತೂ ಆಗ್ತದಲ್ಲ, ಅವರನ್ನು ಕೊಲ್ಲಿಕ್ಕೆ ನಮ್ಮ ಕೈ ನಡಗಲಿಕ್ಕೆ. ಗಾಂಡೀವ ನಡಿಗೆ ತಳಗೆ ನನ್ನ ಕೈಯಿಂದ ಜಾರಿ ಬೀಳ್ತಾ ಇದೆ. ನೀ ಹೇಳುವುದು ಖರೆ ನಿಜವಾಗಿದ್ದರೆ ನನಗೆ ಆ ಬುದ್ಧಿ ಬಂದು ನಾನು ಅವರನ್ನು ಕೊಲ್ಲಬೇಕಾಗಿತ್ತು. ಹಾಗೆ ನನಗೆ ಆಗಲಿಕ್ಕೆ ಹಾಗೆ ನನಗೆ ಬುದ್ಧಿ ಬರ್ತಾ ಇಲ್ಲಲ್ಲ ಅಂತ ಕೇಳಿದರೆ ದೇವರು ಏನು ಉತ್ತರ ಕೊಡಬೇಕು ಅದಕ್ಕೆ? ಅವನು ಕೃಷ್ಣ ಅರ್ಜುನ ಮಾಡುವ ಪ್ರಶ್ನೆಯೂ ನಿಜನೇ ಇದೆ. ದೇವರು ಇದು ನೀನು ಹೇಳ್ತಾ ಇದ್ದಿ. ದೇಹಕ್ಕೆ ನಾಶ ವಿನಾಶಗಳಿವೆ, ಒಂದೇ ದೇಹದಲ್ಲಿ ಒಂದೇ ಜನ್ಮದಲ್ಲಿ ವಿಕಾರಗಳಾಗ್ತದೆ. ಹಾಗೆ ದೇಹಕ್ಕೆ ನಾಶ ವಿನಾಶಗಳಿವೆ, ದೇಹೋತ್ಪತ್ತಿಗಳು ನಾಶಗಳು ಕಾಣುತ್ತದೆ ಹೊರತು ಜೀವನಿಗೆ ಉತ್ಪತ್ತಿ ವಿನಾಶಗಳು ಇಲ್ಲ ಅಂತ ಹೇಳ್ತಿ. ಆದ್ರೆ ಎದುರಿಗೆ ಇವರು ಕಾಣ್ತಾ ಇದ್ದಾರಲ್ಲ, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ, ದುರ್ಯೋಧನ, ಇವರೆಲ್ಲ ಕಾಣ್ತಾ ಇದ್ದಾರಲ್ಲ. ಈಗ ನಾನು ಬಾಣದಿಂದ ಹೊಡೆದೆ, ಅವರು ಸತ್ರು, ದೇಹ ನಾಶವಾಯಿತು. ಅವರಂತೂ ಮತ್ತೆ ಕಾಣುವುದಿಲ್ಲ, ಅವರನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವ ಯಾರಿದೆ ಅಂತ ಅನ್ನೋದು ನಮಗ್ ಗೊತ್ತಿಲ್ಲ. ನಾವು ಹೋಗೋರಿಗೆ ಬೆನ್ನತ್ತಿ ಮಾತಾಡಿಸ್ಲಿಕ್ಕೆ ಬರುವುದಿಲ್ಲ. ಯಾಕೆ? ನಮಗವ್ರು ಗೊತ್ತೇ ಇಲ್ಲ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಪ ಅಂದಾಗ ಅವರು ನಿನ್ನವರು ಅಂತ ನೀನು ಯಾಕೆ ಭಾವಿಸಿಪ ಅಂತ ಉತ್ತರ ಕೊಡ್ತಾರೆ ಕೃಷ್ಣ. ನೀನು ನಿನ್ನವರು ಅಂತ ಯಾಕೆ ಭಾವಿಸಿದ್ದಿ? ನಾನಿದ್ದೇನೆ ನಿನ್ನವನು. ನಾನೇನಿದ್ದೇನಲ್ಲ ನಾನು ನಿನ್ನವನು ಅನಾದಿ ಕಾಲದಿಂದ. ಇವರೆಲ್ಲ ನಿನ್ನವರು ಅಲ್ಲಿವರು. ಇವರು ನಿನ್ನ ಜೊತೆ ರೇಸ್ನಲ್ಲಿದ್ದವರು, ಇವರು ನಿನ್ನ ಜೊತೆ ಮಾರ್ಗದಲ್ಲಿ ನಡೆಯೋರು. ಮೋಕ್ಷಕ್ಕಾಗಿ ಇವರು ನನ್ನನ್ನು ಕುರಿತು ಆರಾಧನೆ ಮಾಡುವಂತಹ ವ್ಯಕ್ತಿಗಳು. ಹಾಗಾಗಿ ಇವರು ಯಾರೋ ನಿನ್ನವರಲ್ಲ. ಇದ್ದಾಗ, ಸಂಬಂಧ ಇದ್ದಾಗ ಮಾತ್ರ ನಿನ್ನವರು, ದೇಹ ಇದ್ದಾಗ ಮಾತ್ರ ನಿನ್ನವರು. ಆಗ ಕರ್ತವ್ಯ ಕರ್ಮದಿಂದ ಚ್ಯುತನಾಗಬೇಡ. ಅದಕ್ಕೆ ಹೇಳ್ತಾರೆ, ಅಭಿಮಾನ ಮಾಡ್ತೀನಿ ನೀನು ಅವ್ರ ಮೇಲೆ, ಹಾಗಾಗಿ ಅವರು ನಿನ್ನವರು ಅಂತ ಅನಿಸ್ತದೆ. ತಂದೆ, ತಾಯಿ, ಬಂಧು ಬಳಗ, ಆಪ್ತ, ಮಿತ್ರ ಇವರೆಲ್ಲ ಯಾವಾಗ ಇವರ ಮೇಲೆ ಅಭಿಮಾನ ಮಾಡಿದ,
ಅಭಿಮಾನ ಇಲ್ಲ. ಈಗ ನೋಡ್ರಿ ಎಷ್ಟು ಜನ ನಾವು ಕೇಳ್ತೇವೆ, ಯಾರು ತಪ್ಪು ಭಾವಿಸಬೇಡ್ರಿ, ಎಷ್ಟು ಜನ ಕೇಳ್ತೇವೆ, ತಂದೆ ಮಕ್ಕಳಲ್ಲೇನೆ ಜಗಳ ಇರ್ತದೆ, ಗಂಡ ಹೆಂಡಂದ್ರಲ್ಲೇ ಜಗಳ ಆಗ್ತದೆ, ಅಣ್ಣ ತಮ್ಮಂದ್ರಲ್ಲಿ ಜಗಳ ಆಗ್ತದೆ. ಅವರೆಲ್ಲ ಅವರವರಲ್ಲವ? ಹೌದು. ಎಲ್ಲಿವರೆಗೆ? ಅಭಿಮಾನ ಇದ್ದಾಗ. ತನ್ನ ಅಭಿಮಾನಕ್ಕೆ ಚ್ಯುತಿ ಬರೋವರೆಗೆ, ತನ್ನ ಅಭಿಮಾನಕ್ಕೆ ಚ್ಯುತಿ ಬಂದ ಮೇಲೆ ಇವನು ಯಾರ ಮೇಲೆ ಅಭಿಮಾನ ಮಾಡ್ತಾ ಇದ್ನೋ ಅವನನ್ನು ದೂರ ಮಾಡ್ತಾನೆ. ಹೆಂಡತಿನೇ ಆಗಿರಲಿ, ಮಕ್ಕಳೇ ಆಗಿರಲಿ, ಗಂಡನೇ ಆಗಿರಲಿ, ಅಣ್ಣ ತಮ್ಮಂದರೇ ಆಗಿರಲಿ. ನಾವು ನೋಡೋದಿಲ್ವ ಜಗಳವ? ಕೇಳೋದಿಲ್ವಾ? ದೂರ ಆದದ್ದು ನಾವು ನೋಡೋದಿಲ್ವಾ? ಯಾಕೆ? ಅಲ್ಲಿ ದ್ವೇಷ ಪ್ರಧಾನವಾದದ್ದು. ದ್ವೇಷದಿಂದ ಅಭಿಮಾನ ದೂರ ಮಾಡಿರುತ್ತಾರೆ. ಅದು ತಪ್ಪದು, ಮಾಡಬಾರದು. ಹಾಗೆ ಏನೇ ಆದರೂ ಮತ್ತೆ ಸೇರಬೇಕು ಅಂತನ್ನೋದೇ ಶಾಸ್ತ್ರ. ಇರಲಿ, ಅಂತೂ ತನ್ನವರಲ್ಲಿ ಅತಿಯಾಗಿ ಪ್ರೀತಿ ಮಾಡುವನು ಕೂಡ ದೂರ ಆಗ್ತಾನೆ. ಹಾಗಾಗಿ ಮನುಷ್ಯ ಕೇವಲ ಅಭಿಮಾನದಲ್ಲಿ ಮಾತ್ರ ದೃಷ್ಟಾಂತ ಕೊಟ್ಟೆ, ಅದಕ್ಕಾಗಿ ನಾನು ತಪ್ಪಲಿಬೇಡ ಅಂತ ಹೇಳಿದೆ. ಅಭಿಮಾನ ನೀವು ಎಷ್ಟು ಮಾಡ್ತಿರಲ್ಲ, ಹಾಗಾಗಿಯೇ ಹತ್ರ ಇಟ್ಟುಕೊಂಡು ಅಭಿಮಾನ ಬಿಡಬೇಕು, ದೂರ ಮಾಡಿ ಅಭಿಮಾನ ಬಿಡಬಾರದೆಂದು ಶಾಸ್ತ್ರ ಹೇಳುವುದಿಲ್ಲ. ನಮ್ಮ ಮನೆಯಲ್ಲೇನೆ ಅವರನ್ನು ಸಾಕ್ತಾ ಸಲಹುತ್ತಾ ಎಷ್ಟು ಬೇಕೋ ಅಷ್ಟು ಅಭಿಮಾನ ಮಾಡಿ ಅವರಿಂದ ನಾವು ದೂರ ಇರಬೇಕೆ ಹೊರತು ಅಭಿಮಾನೇ ಬಿಟ್ಟು ಅವರನ್ನು ದೂರ ಮಾಡಬಾರ್ದೆಂದು. ಇದು ಮಾಡಿದರೆ ಧರ್ಮ, ಅದು ಮಾಡಿದರೆ ಅಧರ್ಮ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಯಾರು ತಣ್ಣಗೆ ನೀರು, ಬಿಸಿ ನೀರು, ಬಹಳ ತಮ್ಮನ್ನು ತಾವು ಏನೋ ಎಲ್ಲ ರೀತಿಯಿಂದಲೂ ತಮ್ಮನ್ನ ತಾವು ದಷ್ಟಪುಷ್ಟನಾಗಿ ಮಾಡ್ಕೊಂಡಿರ್ತಾರೆ. ಬಿಸಿ ನೀರೇ ಬೇಕು, ಇಲ್ಲಂದ್ರೆ ಸ್ನಾನನೇ ಮಾಡೋದಿಲ್ಲ ಅಂತ. ಇಂಥ ಟಾವೇಲೇ ಬೇಕು ನಾನು, ಇಲ್ಲಂದ್ರೆ ಒರೆಸ್ಕೊಳ್ಳೋದಿಲ್ಲ ಅಂತ. ಹೀಗೆ ಇರಬೇಕು ನನಗೆ, ಇಂಥ ಅನ್ನನೇ ಬೇಕು, ಇಂಥ ಊಟನೇ ಬೇಕು, ಹಾಗೆ ಎಲ್ಲ ನಿಯಮಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸುಳ್ಳೆ ವಿನಾಕಾರಣವಾಗಿ. ಅದಿಲ್ಲದೆ ಇದ್ರೆ ನಾವು ಬರೋದಿಲ್ಲ, ಇಲ್ಲಂದ್ರೆ ಹೋಗೋದಿಲ್ಲ. ಯಾಕೆ? ಅವ್ರ ಮೇಲೆ ಬಹಳ ತಮಗೆ ಅಭಿಮಾನ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ಇವೆಲ್ಲ ಅವಸ್ಥೆಗಳು ಬಂದಿರ್ತದೆ ಅವರಿಗೆ. ನಾವು ಪ್ರತಿನಿತ್ಯ ನಾವು ದೃಷ್ಟಾಂತಗಳನ್ನು ನೋಡಿದಿರ್ತೇವೆ. ಮನೆ ಕಟ್ತಿರ್ತಾರೆ. ಮನೆ ಕಟ್ಟುವಾಗ ಕೆಲಸದವ್ರು ಬಂದಿರ್ತಾರೆ. ಹೆಣ್ಮಕ್ಳು ಕೆಲಸ ಮಾಡ್ತಿರ್ತಾರೆ, ಗಂಡಸರು ಕೆಲಸ ಮಾಡ್ತಿರ್ತಾರೆ. ಹೆಣ್ಮಕ್ಳು ಕೆಲಸ ಮಾಡಬೇಕಾದ್ರೆ ಮತ್ತೆ ತಮ್ಮನ ಮಕ್ಕಳನ್ನ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನು ಕರ್ಕೊಂಡ್ ಬಂದಿರ್ತಾರೆ. ಯಾವುದೋ ಒಂದು ಗಿಡ ಇರ್ತದೆ, ಅಥವಾ ಕಟ್ಟಿದ ಯಾವುದೋ ಒಂದು ಸಿಮೆಂಟಿನ ರೂಮ್ ಇರ್ತದೆ. ಆ ರೂಮಿನ ಮೇಲೆ ಒಂದು ಸಣ್ಣದ ಒಂದೇನೋ ದುಬಟಿನೋ ಏನಂತಾರೆ ಸೀರೆನೋ ಹಾಕಿ ಮಲಗಿಸ್ತಾರೆ. ಆರಾಮ್ ನಿದ್ದೆ ಮಾಡ್ತಿರ್ತಾವೆ, ಏನೂ ಸಮಸ್ಯೆ ಇಲ್ಲ. ಅದೇ ಶ್ರೀಮಂತರು ಹೋಗಿ ಕೇಳ್ರಿ, ಏನ್ರಿ ಮಚ್ಚರದಾನಿ ಹಾಕಿವಿ, ಭಾರಿ ಬೆಡ್ ಹಾಕಿವಿ, ಅದೆಲ್ಲ ಮಾಡಿ ಆದ್ರೂ ಕೂಸ್ಕೊಯ್ ಅಂತ ಅಳ್ತಾ ಇಡೀ ರಾತ್ರಿ ನಿದ್ದಿನೇ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ನಿದ್ದೆ ಮಾಡುದು, ಇಲ್ಲಿ ನಿದ್ದೆ ಮಾಡ್ಲಿಕ್ಕೆ ಬರೋದಿಲ್ವಾ? ನಮ್ಮನ್ನು ನಾವು ಹಾಗೆ ರೂಢಿ ಮಾಡ್ಕೊಂಡು ಬಿಟ್ಟಿರ್ತೇವೆ. 4 ದಿವಸ ಭಾವಿ ಸ್ನಾನ ಮಾಡಬೇಕು, ಚಳಿ ಹೋಗೇ ಬಿಡುತ್ತದೆ. ನಾವು ಸುಮ್ಮನೆ ಥಂಡಿ ಅನ್ಕೊಂಡಿದ್ದ ನಾವು ಅದಕ್ಕೆ ಹೇಳಿದೆ, ನಮ್ಮ ಮೇಲೆ ನಾವು ಎಷ್ಟು ಅಭಿಮಾನ, ನಮ್ಮವ್ರ ಮೇಲೆ ನಾವು ಎಷ್ಟು ಅಭಿಮಾನ ಮಾಡುತ್ತೇವಲ್ಲ, ಅಷ್ಟು ಸ್ನೇಹ ಪ್ರೀತಿಗಳು ಹೆಚ್ಚಾಗ್ತಾ ಹೋಗ್ತದೆ. ಅವರಿಗಾದ ತೊಂದರೆ ಅಥವಾ ಸುಖ ದುಃಖಗಳು ನಮ್ಮದು ಅಂತ ನಾವು ಭಾವಿಸ್ತೇವೆ. ಆಗ ಮನುಷ್ಯ ತಾನು ದಾರಿಯಿಂದ ಚ್ಯುತನಾಗಲು ಪ್ರಾರಂಭನಾಗ್ತಾ ಹೋಗ್ತಾನೆ. ಇದು ಮನುಷ್ಯನಿಗೆ ಆಗಬಾರದು. ಅದಕ್ಕಾಗಿ ಕೃಷ್ಣ ಹೇಳೋದು, ನಿನಗೆ ಆಗುವ ಸುಖ ದುಃಖಗಳು ಅವರು ಸಾಯ್ತಾರೆ ಅಂತನ್ನುವುದಕ್ಕಾಗಿ ನಿನಗೆ ದುಃಖವಾಗ್ತಾ ಇದೆ, ಅದಕ್ಕೆ ನಿನ್ನನ್ನೇ ನೀನು ತ್ಯಾಗ ಮಾಡಿಕೊಳ್ಳಲು ಸಿದ್ಧನಾಗಿದ್ದಿ, ಇದೆಂದೂ ಆಗಬಾರ್ದು. ಯಾಕೆ ಹಾಗಾಗಬಾರದು ಅಂತ ಅಲ್ಲಿಕ್ಕೆ ಪ್ರಶ್ನೆ ಮಾಡಿನಲ್ಲ ಅಂದ್ರೆ ಅಭಿಮಾನ ಬಿಡು ನೀನು. ಅವ್ರು ಯಾರೋ ನಿನ್ನವರಲ್ಲ. ಅವ್ರು ಯಾರಾದರೂ ನಿನ್ನವರಾಗಿದ್ರೆ ಯುದ್ಧಕ್ಕೆ ನಿಂದಿರ್ತಿದ್ರ ನಿನ್ನ ಜೊತೆಗೆ? ರಾಜ್ಯಕ್ಕೆ ಕೊಟ್ಟು ಅವ್ರು ಹೋಗ್ತಿದ್ರು ಕಾಡಿಗೆ, ನಿಮಗೆ ಕಾಡಿಗೆ ಕಳಿಸಿ ರಾಜ್ಯದಲ್ಲಿ ಅವ್ರ್ಯಾಕೆ ಕೊಡ್ತಾ ಇದ್ರು? ಸಂಬಂಧ ಇಲ್ಲ. ತಮ್ಮ ಕರ್ತವ್ಯ ಕರ್ಮವನ್ನು ತಾವು ಮಾಡ್ತಾ ಇದ್ದಾರೆ, ನಿಮ್ಮ ಕರ್ತವ್ಯ ಕರ್ಮವನ್ನು ನೀವು ಮಾಡಬೇಕು ಅಷ್ಟೇ. ಇದೇ ಧರ್ಮ. ಆಗಮಾಪಾಯಿನು ಇವರೆಲ್ಲ ಬರೋರು ಹೋಗೋರು ಇಲ್ಲ, ಆಗಮಾಪಾಯಿ ನಿತ್ಯ ಇವರೆಲ್ಲ ತಾಂತಿಕ್ಷಸ್ವ ಭಾರತ. ಹಾಗಾಗಿ ಇದರಲ್ಲಿ ಬಹಳ ನೀನು ವ್ಯಥೆಗೊಂಡು ಚಿತ್ತ ವಿಕ್ಷೇಪ ಮಾಡಿಕೊಂಡು ಹಾಗೆ ಹೀಗೆ ಅಂತ ನೊಂದು ಕಣ್ಣೀರು ಸುರಿಸಿ ಏನು ಅರ್ಥ ಇಲ್ಲ ಅಂತ ಕೃಷ್ಣ ಯಮ್ಮಿನಂ ವ್ಯತಯಂತೇದೆ ಪುರುಷ ಸಮದುಃಖ ಸುಖಂ ಧೀರಂ ಸೋಮೃತಾತ್ವಾಯ ಕಲ್ಪದೆ. ಒಳ್ಳೆಯದಾದಾಗಲೂ ತಾನು ಬಹಳ ಹಿಗ್ಗಬಾರದು, ಕೆಟ್ಟದ್ದಾದಾಗಲೂ ಬಹಳ ಹಿಗ್ಗಬಾರದು. ಸಮವಾಗಿ ಇರಬೇಕು ಮನುಷ್ಯ. ಅವನೇ ಧೀರ, ಅವನೇ ಬುದ್ಧಿವಂತ, ಅವನೇ ಜ್ಞಾನಿ. ಸ್ವಲ್ಪ ದುಃಖವಾಯಿತು ಗೊಳೋ ಅಂತ ಅಳೋದು, ಬಹಳ ನೊಂದುವುದು, 16 ಮಂದಿಗೆ ಹೇಳೋದು, ಮನೆಗೆ ಹೋಗಿ ಎಲ್ಲ ಹೇಳೋದು. ಸುಖವಾದಾಗಲೂ ಹಾಗೆ ಇಡೀ ದಿವಸ ಹೇಳೋದೇ. ಒಂದು ಸೇವಾ ಮಾಡಿಸಿ ಬಂದಿರ್ತಾನೆ, ಎಲ್ಲ ಕಡೆ ಹೇಳೋದೇ.
ನಾ ಸೇವೆ ಮಾಡಿಸಿದ್ರಿ ಇದಾಯ್ತು, ನನ್ನಿಂದ ಮಠ ಉದ್ಧಾರ ಆಯಿತು, ನನ್ನಿಂದ ಅವರು ಉದ್ಧಾರ ಆದರು, ಆಗಾತು ಹೀಗಾಯ್ತು ಎಲ್ಲ ಹೇಳೋದು. ಒಳ್ಳೇದಾದಾಗೂ ಹೇಳ್ತಾನೆ, ಕೆಟ್ಟದಾದಾಗೂ ಹೇಳ್ತಾನೆ, ಏನು ಯಾವುದಕ್ಕೂ ಹೇಳಬಾರ್ದು. ಇನ್ನು ಕೆಟ್ಟದ್ದನ್ನು ಹೇಳಬೇಕು, ತಾನು ಮಾಡಿಕೊಂಡ ಪಾಪಗಳನ್ನು ಹೇಳ್ಕೋಬೇಕು ಅಂತಿದೆ. ಅದೆಲ್ಲ ಬೇರೆ ವಿಷಯ, ಪ್ರಸಂಗ ಬಂದಾಗ ಹೇಳ್ತೇನೆ. ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ನಾಸುತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸುತ. ನಾವೆಲ್ಲ ಅಂತೇವೆ ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಕ್ಕೆ ಫಲ ಸಿಗುವುದಿಲ್ಲ, ಸಿಕ್ಕಿಲ್ಲ, ಇನ್ನು ನಾವು ಕಂಡಿಲ್ಲ, ಹಾಗೆ ಎಂದೂ ಹಾಗನು ನದೇವ ತೋಷಣ ವೃಥ. ಶ್ರೀಮದಾಚಾರ್ಯರು ನಮಗೆ ಅವರು ಮಾತು ಕೊಟ್ಟಿದ್ದಾರೆ, ಶ್ರೀಮದಾಚಾರ್ಯರು ಮಾತು ಕೊಟ್ಟಿದ್ದಾರೆ, ದೇವರು ಮಾತು ಹೇಳಿದ್ದಾರೆ. ಎಂದೂ ನಾವು ಅವಿಶ್ವಾಸ ಮಾಡಬಾರದು ಈ ಮಾತಿನ ಮೇಲೆ. ಸತ್ಕರ್ಮವನ್ನು ಮಾಡಿದ್ದೇವೆ ನಮಗೆ ಫಲ ಸಿಕ್ಕಿಲ್ಲ ಅಂತ ಆಗಲು ಸಾಧ್ಯವೇ ಇಲ್ಲ. ಅಸತ್ಕರ್ಮವನ್ನು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ, ಅದಕ್ಕೆ ಫಲ ಸಿಕ್ಕಿಲ್ಲ ಅಂತ ಎಂದೂ ಆಗೋದಿಲ್ಲ. ಸತ್ಕರ್ಮ ಮಾಡಿದಾಗೂ ನಮಗೆ ಫಲ ಸಿಗ್ತದೆ, ಪಾಪ ಮಾಡಿದ್ದಾಗೂ ನಮಗೆ ಫಲ ಸಿಗ್ತದೆ. ಸಮಯ ಮುಗಿತು. ಎರಡೂ ಅವಸ್ಥೆಯಲ್ಲೂ ನಾವು ಫಲವನ್ನು ಉಣ್ಲೇಬೇಕು. ಅದರಲ್ಲಿ ಸ್ವಲ್ಪ ಮತ್ತೆ ವ್ಯತ್ಯಾಸಗಳಿವೆ. ಸತ್ಕರ್ಮವನ್ನು ಮಾಡಿದ್ದೇವೆ, ಗುರುದ್ರೋಹವನ್ನು ಮಾಡಿದ್ವಿ, ಗುರುಗಳನ್ನು ನಿಂದ ಮಾಡಿದ್ವಿ, ದೇವರನ್ನ ನಿಂದ ಮಾಡಿದ್ವಿ. ಆಗ ಸತ್ಕರ್ಮದಿಂದ ಆಗುವ ಏನು ಫಲ ಇದೆಯಲ್ಲ, ಸುಮ್ಮನೆ ಉದಾಹರಣೆ ಹೇಳ್ತೇನೆ. ಒಂದು ಬೆಳ್ಳಿ ವಾಟಕ ಬೇಡ, ಬಂಗಾರ ವಾಟಕದಲ್ಲಿ ನಿಮಗೆ ಬಾದಾಮಿ, ಕೇಸರಿ, ಪಿಸ್ತಾ ಅವು ಇವೆಲ್ಲ ಹಾಕಿ ನಿಮಗೆ ಭಾರಿ ಮತ್ತೆ ಉತ್ತರ ಕಡೆಗಿದ್ದ ಹಾಲು ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆ ಹಾಲು ಇವತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಇವನಿಗೆ ಈ ಹಾಲು ಕೊಡೋಣ ಅಂತ ವಿಚಾರ ಮಾಡಿ ಹಾಲು ಕೊಡ್ತಾ ಇದ್ದಾರೆ. ತಂದು ಇಡೋದ್ರಲ್ಲೇನೆ ಯಾರಿಗೋ ದೊಡ್ಡವ್ರಿಗೆ ಬೈದು ಬಿಟ್ರಿ, ಗುರುಗಳಿಗೆ ಬೈದು ಬಿಟ್ರಿ, ದೇವರುಗಳಿಂದ ನಿಂದ ಏನೋ ಮಾಡಿದ್ರಿ, ಹಾಗಾಗಿ ಇವನು ಈ ಫಲಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಬೆಳ್ಳಿ ವಾಟಕ್ಕೆ ತಗೋತಾರೆ. ಇನ್ನ ಹೆಚ್ಚು ಪಾಪ ಮಾಡಿದ್ರಿ ಅಂದರೆ ಮತ್ತೆ ಸ್ಟೀಲಿನ ವಾಟಕ್ಕೆ ತಗೋತಾರೆ, ಬರೀ ಹಾಲು ಸಕ್ಕರೆ ಹಾಕಿ ಕೊಟ್ಬಿಡ್ತಾರೆ. ಹಾಲು ಸಿಗ್ತದೆ, ಹಾಲು ಸಿಗುವುದಿಲ್ಲ ಅಂತಿಲ್ಲ, ಹಾಲು ಸಿಗ್ತದೆ, ಆದರೆ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ ದೊಡ್ಡವರಿಗೆ ಬೈದಾಗ. ಹಾಗೆ ಪಾಪನೂ ಕೂಡ ಬಹಳ ಪಾಪ ಮಾಡಿದ್ದೇವೆ, ಅಷ್ಟೆಲ್ಲ ಪಾಪ ಉಣಬೇಕು. ಆದರೆ ನಾವು ಗುರು ಆರಾಧನೆ ಮಾಡಿದ್ವಿ, ಗುರು ಸೇವಾ ಮಾಡಿದ್ವಿ, ಈ ಅನ್ನದಾನಗಳನ್ನು ಮಾಡಿದ್ವಿ, ಇತ್ಯಾದಿ ಇತ್ಯಾದಿ ಸತ್ಕರ್ಮಗಳನ್ನು ಮಾಡಿದ್ವಿ ಅಂತ ಆದರೆ ಉಣಬೇಕಾದ ಪಾಪ ಎಷ್ಟಿತ್ತೋ ಅದರಲ್ಲಿ ಕಮ್ಮಿ ಮಾಡುತ್ತಾನೆ ದೇವರು, ಕಮ್ಮಿ ಮಾಡಿ ಕೊಡ್ತಾನೆ. ಅಂದ್ರೇನಾಯ್ತು, ಸತ್ಕರ್ಮಗಳನ್ನು ಮಾಡಿದಾಗಲೂ ಫಲ ಕೊಟ್ಟಿದ್ದಾನೆ ಭಗವಂತ, ಅಸತ್ಕರ್ಮವನ್ನು ಮಾಡಿದಾಗಲೂ ಫಲ ಕೊಟ್ಟಿದ್ದಾನೆ, ಎಂದೂ ಇಲ್ಲ ಅಂತಿಲ್ಲ. ಅದನ್ನು ಹೇಳ್ತಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸ್ವತಃ ಉಭಯೋರಪಿ ದೃಷ್ಟವಂತಹ ಸ್ತನಯೋ ತತ್ವದೃಶಿಭಿ. ಎರಡಕ್ಕೂ ದೃಷ್ಟಾಂತಗಳಿವೆ, ಎರಡನ್ನೂ ಮಾಡಿದ್ದು ನೋಡಿದ್ದೇವೆ, ನಿಮ್ಮ ಜೀವನದಲ್ಲೇ ನೀವು ಅನುಭವಿಸಿದ್ದೀರಿ ಅಂದ ಮೇಲೆ ಇದು ಆಗುವುದಿಲ್ಲ ಅಂತಿಲ್ಲ. ಇಷ್ಟು ಅದ್ಭುತವಾದ ಉಪದೇಶ ಹೇಳಿದ್ನಲ್ಲ, ಇವು ಯಾವುದನ್ನು ಬಿಡುವಂತೆ ಇಲ್ಲ, ಎಲ್ಲವನ್ನೂ ಹೇಳಬೇಕು. ಎಷ್ಟು ಕೇಳ್ತೇವೋ ಅಷ್ಟು ಸಮೃದ್ಧವಾಗಿ, ಎಷ್ಟು ಊಟ ಮಾಡ್ತೀವೋ ಅಷ್ಟು ಸಮೃದ್ಧ ಊಟ ಮಾಡಬೇಕಲ್ಲ. ಇಳೋದು ಭಕ್ಷ್ಯ ಬರ್ತಾವೋ ಇಲ್ಲೋ ಗೊತ್ತಿಲ್ಲ ನಮಗೆ. ಹಾಗಿದ್ದಂತೆ ಎಲ್ಲನೂ ರುಚಿನೇ ಆಗಿದೆ ಅಂತಂದ ಮೇಲೆ ಯಾವುದನ್ನು ಹಾಕ್ತಾರೋ ಅದನ್ನು ಸಮೃದ್ಧ ತಿನ್ನಬೇಕು. ಹಾಗೆ ಇಡೀ ಭೀಷ್ಮ ಪರ್ವ, ಇಡೀ ಮಹಾಭಾರತ ಎಲ್ಲವೂ ಅದ್ಭುತವೇ ಇದೆ. ಹಾಗಾಗಿ ಎಷ್ಟು ಸಾಧ್ಯವಿದೆಯೋ, ಯಾವುದು ನಮಗೆ ಸಿಗ್ತದೋ, ಹೇಳಲಿಕ್ಕೆ ಎಷ್ಟು ಅನುಕೂಲವೋ ಅಷ್ಟನ್ನು ಮಾತ್ರ ಸಮೃದ್ಧವಾಗಿ ಹೇಳುವುದನ್ನು ಪ್ರಯತ್ನ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣೋರ್ಮೇ ಪರಮಸ್ಪೃಹತ್. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.